कारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अलिमण्डलमण्डितगण्डतलं तिलकीकृतकोमलचन्द्रकलं करघातविदारित वैरिदलं प्रणमामि गणाधिपतिं जटिलं मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये। रामो राजमणिः सदा विजयते रामं रमेशं भजे। रामेणाभिगता निशाचरचमु रामाय तस्मै नमः। रामान्नास्ति परायणं परतरं रामस्य दासोऽस्म्यहं। रामे चित्तलयः सदा भवतु मे भो राम मामुद्धर। श्रीविष्णु विश्वादिमूलमायालोलदेव सर्वेश ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತಿಗಿಂ ನಂಬಿಹುದ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ ಭಾವಕೊಳಪಡದಂತೆ ಅಳತೆಗಳ ಒಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡೆ ಆ ಗಗನ ತತ್ವಕ್ಕೆ ಶರಣು ಮಂಕುತಿಮ್ಮ. ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವಿನಿಪ ಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಎಲ್ಲ ಆತ್ಮೀಯ ಬಂಧುಗಳೇ, ಶ್ರೀಕೃಷ್ಣ ಮಂದಿರದ 25ನೆಯ ವರ್ಷದ ಅರ್ಥಾತ್ ಬೆಳ್ಳಿಯ ಹಬ್ಬ ಇವತ್ತಿಲ್ಲಿ ಆಚರಿಸ್ತಾ ಇದ್ದೇವೆ. ದೇವರ ಉತ್ಸವವನ್ನು ನಾವೇ ಆಚರಿಸಬೇಕು. ಉತ್ಸವ ಅಂದರೆ ನಮಗೆ ಸಂತೋಷ ನೀಡುವಂಥದ್ದು ಅಂತರ್ಥ. ದೇವರನ್ನು ಉತ್ಸವ ಮಾಡಿ ನಾವು ಆನಂದಿಸಬೇಕು. ಅದಕ್ಕೋಸ್ಕರವಾಗಿ ನಮಗೆ ಎಲ್ಲ ಇಂದ್ರಿಯ ಶಕ್ತಿಯನ್ನು ಕೊಟ್ಟು ಅತೀಂದ್ರಿಯ ಶಕ್ತಿಯನ್ನೂ ನೀಡಿದ್ದಾನೆ. ಆದರೆ ಆ ಇಂದ್ರಿಯ ಶಕ್ತಿಗಳನ್ನೆಲ್ಲವನ್ನು ಕೂಡ ಇಹಲೋಕದ ಭೋಗಕ್ಕಾಗಿ ವ್ಯಯಿಸಿ ಕೊನೆಗೆ ನಮಗೆ ಗೊತ್ತಾಗ್ತದೆ ಹೀಗೆ ಆಗಬಾರ್ದಿತ್ತು, ಇದಕ್ಕಿಂತ ನಾನು ಒಳ್ಳೆಯ ಆನಂದವನ್ನು ಪಡೆದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತದೆ. ಆಗ ಅನುಭವಿಸುವಾಗ ಗೊತ್ತಾಗೋದಿಲ್ಲ. ಹಾಗೆ ಆ ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ ಕ್ಷಣ ಕ್ಷಣಕ್ಕೂ ಕೂಡ ನಾವು ಅವನಿಗೆ ಕೃತಜ್ಞರಾಗಿರಬೇಕಾಗತ್ತೆ. ಇದೆಂಥ ಅದ್ಭುತವಾದ ಶರೀರ ಅಲ್ವಾ. ಈ ಪುಟ್ಟ ವಿಶ್ವದಲ್ಲಿ ಹೊರಗಡೆ ಏನೆಲ್ಲ ಇದೆ ಆ ಎಲ್ಲವೂ ಕೂಡ ಈ ಶರೀರದಲ್ಲಿದೆ. ಒಂದೂ ನಮಗೆ ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನಮ್ಮ ಶರೀರದ ಯಾವ ಭಾಗವನ್ನೂ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾಗದ ನಾವು ಇನ್ಯಾರನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಆದರೂ ನಾನು 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 ಅಂತೀವಿ. ಏನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ ನೋಡಿ. 2 ಕಣ್ಣುಗಳನ್ನು ಕೊಟ್ಟ, 2 ಕಿವಿಗಳನ್ನು ಕೊಟ್ಟ, ಒಂದೇ ಮೂಗಿನಲ್ಲಿ 2 ರಂಧ್ರಗಳನ್ನು ಕೊಟ್ಟ, ನಾಲಿಗೆ ಕೊಟ್ಟ, ಬಾಯಿ ಕೊಟ್ಟ, ಆಹಾರವನ್ನು ಅಗಿದು ತಿನ್ನಲಿಕ್ಕೆ ಹಲ್ಲುಗಳನ್ನು ಕೊಟ್ಟ. ಒಂದು ನಾವು ಮಾಡಿಕೊಂಡದ್ದಲ್ಲ, ಎಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡಿದ್ದಾನೆ. ಅವನು ಹೇಳ್ತಾನೆ, ಕೃಷ್ಣ ಭಗವದ್ಗೀತೆಯಲ್ಲಿ ಬರ್ತದೆ ಅದು ವಾಕ್ಯ, ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ನಾನೇ ಶರೀರದಲ್ಲಿ ಇದ್ದುಕೊಂಡು ನೀನು ತಿನ್ನುವ ಎಲ್ಲ ವಿಧದ ಆಹಾರವನ್ನು ಕೂಡ ಪಚನ ಮಾಡ್ತೇನೆ. ವೈಶ್ವಾನರ ಅಂದರೆ ಉಷ್ಣತೆ ನಮಗೆ ಅನುಭವಕ್ಕೆ ಬರ್ತದಲ್ಲ, ಅಗ್ನಿ. ನಮ್ಮ ದೇಹದಲ್ಲಿ ಅಗ್ನಿ ಇಲ್ಲ ಅಂದರೆ ನಾವು ತಿಂದ ಆಹಾರ ಪಚನವಾಗುವುದೇ ಇಲ್ಲ.
ತಿಂದು ಬಿಡ್ತೀವಿ ಈ ಬಾಯಿ ರುಚಿಗೆ. ಆದರೆ ಉಳಿದಿದ್ದ ಕೆಲಸ ಅವನೇ ಮಾಡ್ಕೋಬೇಕಲ್ವಾ? ಅವನ ಬಗ್ಗೆ ಯಾವತ್ತಾದರೂ ನಾವು ಕನಿಕರದಿಂದ ಒಂದು ಮಿತಿಯಲ್ಲಿ ತಿನ್ನೋಣ, ಅವನಿಗೆ ಕಷ್ಟ ಆಗ್ತದೆ ಅಂತ ಯಾವತ್ತಾರು ಯೋಚನೆ ಮಾಡಿದ್ದೇವಾ? ಅದಕ್ಕೆ ನಾವು ಒಂದು ತುತ್ತು ಊಟ ಮಾಡುವಾಗ ಭಗವಂತನನ್ನು ನೆನೆದು ಊಟ ಮಾಡಬೇಕು. ಯಾಕೆಂದರೆ ನಾನು ತಿಂದದ್ದೆಲ್ಲ ಭಗವಂತನ ಕೆಲಸ, ಅದೆಲ್ಲ ಆಮೇಲೆ ಅವನು ಎಲ್ಲಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ನಮಗೆ ಆರೋಗ್ಯ ಕೆಟ್ಟು ಹೋಗುತ್ತೆ. ಎಲ್ಲಿವರೆಗೆ ಜೀವಸ್ವರೂಪನಾದ ಭಗವಂತ ನಮ್ಮ ದೇಹದಲ್ಲಿ ಇರ್ತಾನೋ ಅಲ್ಲಿವರೆಗೆ ಎಲ್ಲ ರೀತಿಯ ಮರ್ಯಾದೆಗಳು ನಮಗೆ ಸಿಗುತ್ತೆ. ಆ ಜೀವ ಹೊರಟೋಯ್ತು ಅಂದರೆ ಯಾರು ಎಷ್ಟೇ ಉನ್ನತವಾದ ಪದವಿಯನ್ನು ಪಡೆದಿರಲಿ, ಎಷ್ಟೇ ಗೌರವವನ್ನು ಪಡೆದಿರಲಿ, ಯಾರೂ ಸೇರಿಸಲ್ಲ ಅವ್ರನ್ನ. ಮನೆ ಒಳಗೊಳಿಸಿಲ್ಲ, ಹೊರಗಡೆ ಹಾಕಿಬಿಡ್ತಾರೆ. ಎಲ್ಲ ಗೊತ್ತು ನಮಗೆ. ಎಷ್ಟು ಜಾಣ್ಮೆಯಿಂದ ನಮಗೆ ಇದನ್ನೆಲ್ಲ ಕೊಟ್ಟಿದ್ದಾನೆ. 2 ಕಣ್ಣು ನೋಡಿ, ಕಣ್ಣಿಗೆ 2 ಕೆಲಸ ಇದೆ. ಆ ಕಣ್ಣು 2 ಕಣ್ಣುಗಳಿದ್ದಾವೆ, ಕಣ್ಣಿಗೆ ಒಂದೇ ಕೆಲಸ ಇದೆ, ಅದನ್ನು ನೋಡೋದು. ಆ ನೋಡುವಿಕೆಯಲ್ಲಿ 2 ವಿಭಾಗ ಇದೆ. ಒಳ್ಳೆಯದು ನಮಗೆ ಕಾಣಿಸ್ತದೆ, ಕೆಟ್ಟದ್ದು ಕಾಣಿಸ್ತದೆ. ಕಿವಿ ಹಾಗೆ, ಒಳ್ಳೆ ಶಬ್ದಗಳೂ ಕೇಳಿಸ್ತವೆ ನಮಗೆ, ಸುಪ್ರಭಾತಗಳು ಕೇಳ್ತವೆ, ಭಗವದ್ಗೀತೆ ಹೇಳಿದ್ರೆ ಕೇಳ್ತವೆ, ವಿಷ್ಣು ಸಹಸ್ರನಾಮ ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳಿಕ್ಕಾಗುತ್ತೆ ನಮಗೆ. ಅಥವಾ ಕೆಟ್ಟ ಹಾಡುಗಳು, ಹೊಡಿಮಗ ಬಿಡಬೇಡ ಅನ್ನಂತ ಹೀಗಿದ್ದೆಲ್ಲ ಹಾಡುಗಳಿದ್ದಾವಲ್ಲ, ಅದನ್ನೂ ಕೇಳಿಸ್ಕೊಳ್ತೇವೆ. 2 ಕೇಳುತ್ತೆ, ಅದು ಸ್ಟ್ರೈಕ್ ಮಾಡಲ್ಲ ಕಿವಿ, ಕಣ್ಣು ಸ್ಟ್ರೈಕ್ ಮಾಡಲ್ಲ. ಕೆಟ್ಟದ್ದು ಎದುರುಗಡೆ ಇದೆ ಅಂದರೆ ಕಂಡೇ ಬಿಡ್ತೀವಿ ನಾವು, ಅದನ್ನು ತಡಿಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಕೆಟ್ಟದ್ದನ್ನು ಚೆನ್ನಾಗಿ ನೋಡ್ತೀವಿ ನಾವು. ಹಾಗೆ 2 ಕೆಲಸ ಮಾಡುತ್ತದು ಕಿವಿ, ಹಾಗೆ ಕೇಳುತ್ತೆ. ಆದರೆ ನಾಲಿಗೆಗೂ 2 ಕೆಲಸ, ತಿನ್ನೋದು, ಮಾತಾಡೋದು. ಹಲ್ಲುಗಳು ಆಮೇಲೆ ಬಂದು, ಮೊದಲು ದ್ರವಾಹಾರ, ಎಷ್ಟು ಚೆನ್ನಾಗಿದೆ ನೋಡಿ, ದ್ರವಾಹಾರ ಸ್ವೀಕಾರ ಮಾಡ್ತಿದ್ವಿ ಮಗುವಾಗಿದ್ದಾಗ. ಕೊನೆಗೂ ಹಲ್ಲು ಬಿದ್ದೋಗುತ್ತಲ್ಲ, ದ್ರವಾಹಾರವೇ ಗತಿ. ದ್ರವದಿಂದ ದ್ರವ, ಮಧ್ಯದಲ್ಲಿ ಮಾತ್ರ ಹಲ್ಲುಗಳಿದ್ದಷ್ಟು ಕಾಲ ಗಟ್ಟಿಯಾಗಿ ನಾವು ಜೀರ್ಣ ಮಾಡಿಕೊಳ್ತೇವೆ. ಏನು ವ್ಯವಸ್ಥೆ ನೋಡಿ, 24 ಯಾಕೆ ಬೇಕು? ಅವನದ್ದು ಲೆಕ್ಕ ಅದು. ನಮಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವು ಸುಮ್ಮನೆ ಪ್ರಶ್ನೆ ಮಾಡ್ಕೊಳ್ಬೋದಷ್ಟೇ. ಡಿ ವಿ ಗುಂಡಪ್ಪನವ್ರು ಕೇಳ್ತಾರೆ, 2 ಕಣ್ಣು ಯಾತಕ್ಕಪ್ಪ ಬೇಕು? ಒಂದೇ ಕಣ್ಣಿದ್ರೆ ಸಾಕಿತ್ತಲ್ಲ. ಯಾಕೆಂದರೆ 2 ಕಣ್ಣುಗಳು ನೋಡುವುದನ್ನ ಒಂದು ವಸ್ತುವನ್ನು ಏಕಕಾಲದಲ್ಲಿ ನೋಡ್ತವೆ. 2 ಕಣ್ಣುಗಳಿಂದ ಏಕಕಾಲದಲ್ಲಿ 2 ವಸ್ತುಗಳು ನೋಡೋಕ್ಕಾಗದೇ ಇಲ್ಲ. ಇದು ಏನಪ್ಪ ಅದರ ಬುದ್ಧಿವಂತಿಕೆ, ಭಗವನತ್ತು ಗೊತ್ತಾಗಲ್ಲ ನನಗೆ. 2 ಕಣ್ಣುಗಳು ಏಕಕಾಲದಲ್ಲಿ ಒಂದನ್ನೇ ನೋಡ್ತವೆ ಅಂದರೆ ಒಂದೇ ಕಣ್ಣನ್ನು ಏಕಕಾಲದಲ್ಲಿ ಒಂದನ್ನು ಕಾಣ್ಬೋದಿತ್ತಲ್ಲ. 2 ಕಣ್ಣು ಯಾಕೆ ಬೇಕು? ಇದ್ರೂ ಅಕ್ಕಪಕ್ಕದಲ್ಲೇ ಯಾಕೆ ಬೇಕು? ನಾವು ಪ್ರಶ್ನೆ ಮಾಡ್ಬೋದು. ಅವನು ಯಾವುದೋ ಕ್ಯಾಲ್ಕುಲೇಷನ್ ಇದೆ ಅವನಿಗೆ. ಎಷ್ಟು ಚೆನ್ನಾಗಿ ಡಿ ವಿ ಗುಂಡಪ್ಪನವ್ರು ಹೇಳ್ತಾರೆ, ಕಣ್ಣೆರಡದೇಕೆ 2 ಅಕ್ಕಪಕ್ಕದೊಳೇಕೆ, ಬೆನ್ನೊಳೊಂದೆದೆಯೊಳೊಂದಿರಲು ಸುಕರವಲ, ಅನ್ಯಾಯ ವಿಕಟಂಗಳೆನಿತೋ ಸೃಷ್ಟಿ ಕ್ರಮದಿ 0 ಜನವಾಕ್ಕಲ್ಲಿ ಮಂಕುತಿಮ್ಮ. ಕಣ್ಣೆರಡದೇಕೆ 2 ಅಕ್ಕಪಕ್ಕದೊಳೇಕೆ, 2 ಕಣ್ಣು ಹಾಕಬೇಕು? ಹೋಗಿ ಅಕ್ಕಪಕ್ಕದಲ್ಲೇ ಕೊಟ್ಟಿದ್ದಾನಲ್ಲ. ನಮಗನ್ಸುತ್ತೆ ಎದೆಯಲ್ಲಿ 1 ಕಣ್ಣು, ಬೆನ್ನಲ್ಲಿ 1 ಕಣ್ಣು ಇದ್ದಿದ್ರೆ ತುಂಬ ಅನುಕೂಲ ಆಗ್ತಿತ್ತಲ್ವ ನಮಗೆ. ಹಿಂದ್ಗಡೆನೂ ನೋಡ್ಬೋದಿತ್ತು, ಮುಂದ್ಗಡೆನೂ ನೋಡಬೋದಿತ್ತು. ಯಾರಿಗೂ ಹಿಂದ್ಗಡೆಯಿಂದ ಚೂರಿ ಹಾಕಕ್ಕೆ ಆಗ್ತಿರ್ಲಿಲ್ಲ, ಆ ಕಣ್ಣು ನೋಡ್ತಾ ಇತ್ತಲ್ಲ. ನಾವು ಅಂದ್ಕೊಳ್ಬೋದು ಅದು ಯಾಕೆ ಕೊಟ್ಟಿದ್ದಾನೋ ನಮ್ಗೆ ಗೊತ್ತಿಲ್ಲ. ಅನ್ಯಾಯ ವಿಕಟಂಗಳೆನಿತೋ ಸೃಷ್ಟಿ ಕ್ರಮದಿ, ಈ ಸೃಷ್ಟಿಯ ಕ್ರಮದಲ್ಲಿ ನಮಗನ್ಯಾಯ ಅನಿಸೋದು ಎಷ್ಟೋ ಇವೆ, ನಮಗೆಷ್ಟೋ ವಿಕಾರ ಅನಿಸೋದು ನಮಗಿದೆ. ನಮಗೆ ವಿಕಾರ ಅಂದರೆ ನಮ್ಮ ವಿಕಾರ, ಅದು ಅಲ್ಲಿಯ ವಿಕಾರ ಅಲ್ವೇ ಅಲ್ಲ. ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಅದಕ್ಕೆ ವಿಕಾರ ಸರಿ ಇಲ್ಲ ಅಂತೀವಿ ಅಷ್ಟೇ. ಅನ್ಯಾಯ ವಿಕಟಂಗಳೆನಿತೋ ಸೃಷ್ಟಿ ಕ್ರಮದಿ 0 ಜನ ವಾಕ್ಕಲ್ಲಿ ಮಂಕುತಿಮ್ಮ. ಮನುಷ್ಯರಿಗೆ ಅಲ್ಲೇನೂ ಮಾತಾಡಲಿಕ್ಕೆ ಅರ್ಹತೆಯೇ ಇಲ್ಲ, ಧ್ವನಿಯೇ ಇಲ್ಲ. ಸುಮ್ಮನೆ ಏನು ಕೊಟ್ಟಿದ್ದಾನೋ ಕಣ್ಣನ್ನು, ಅದು ಕಣ್ಣನ್ನು ಕೊಟ್ಟಿದ್ದಾನಪ್ಪ. ಏನೆಲ್ಲ ವ್ಯವಸ್ಥೆ ಇದೆ ಕಣ್ಣಲ್ಲಿ, ಅರ್ಥ ಮಾಡ್ಕೊಳ್ಳಿ. ಒಂದು ಕಣ್ಣನ್ನು ಅರ್ಥ ಮಾಡ್ಕೊಳಕ್ಕಾಗತ್ತಾ ನಮಗೆ? ಎಷ್ಟೇ ವಿಜ್ಞಾನ ಮುಂದುವರಿಯಲಿ ಅರ್ಥ ಮಾಡ್ಕೊಳಕ್ಕಾಗಲ್ಲ. ನಮಗೊಂದು ಕಣ್ಣನ್ನು ಮಾಡಲಿಕ್ಕಾಗತ್ತಾ? ಎಷ್ಟು ಚೆನ್ನಾಗಿ ಮಾಡಿದಾನಲ್ವಾ? ಹೀಗೆ ಹೇಳಿಬಿಟ್ಟು ಪ್ರಶ್ನೆಯನ್ನು ಉದ್ಭವಿಸಿ, ಆ ಪ್ರಶ್ನೆಯನ್ನು ಎತ್ತಿಬಿಟ್ಟು ಆಮೇಲೆ ಇನ್ನೊಂದು ಕಡೆಗೆ ಉತ್ತರ ಕೊಡ್ತಾರೆ ಯಾಕೆ ಇರಬಹುದು ಅಂತ. ಡಿ ವಿ ಗುಂಡಪ್ಪನವರ ಪ್ರಕಾರ 2 ಕಣ್ಣು ಯಾಕೆ ಕೊಟ್ಟಿದ್ದಾನೆ? ಹಿಂದೊಂದು ಮುಂದೊಂದು ಕೊಟ್ಟಿಲ್ಲಲ್ಲ, ಮುಂದೆ ಕೊಟ್ಟಿದ್ದಾನಲ್ಲ. ಮುಂದೆ ಉತ್ತರ ಹೇಳ್ತಾರೆ ಮತ್ತೊಂದು ಕಡೆಗೆ. ಮುನ್ನಾದ ಜನುಮಗಳ ನೆನೆಸಿ ನಿನಗೇನು ಇನ್ನು ಮುಹುದಕ್ಕೆ ನೀಡು ಮನವನ್ ಎನ್ನುವವಲ್, ಬೆನ್ನ ಪಿಂತಿನದು ಕಾಣಿಸದಂತೆ ಪರಮೆಷ್ಟಿ
ಕಣ್ಣನಿಟ್ಟನು ಮುಖದಿ ಮಂಕುತಿಮ್ಮ. ಯಾಕೆ ಕಣ್ಣಿಟ್ಟ ಮುಂದೆ? ಎಷ್ಟು ಚೆನ್ನಾಗಿ ಸಮಜಾಯಿಸಿ ಕೊಡ್ತಾರೆ ನೋಡಿ. ಮುನ್ನಾದ ಜನುಮಗಳ ನೆನಸಿ ನಿನಗೇನು, ಹಿಂದಿನ ಜನ್ಮದ ಕರ್ಮಫಲಗಳನ್ನು ನೆನಪು ಮಾಡ್ಕೊಂಡು ನಿನಗಾಗಬೇಕಾದ್ದೇನಿದೆ? ನಾವು ಪಡ್ಕೊಂಡು ಬಂದಿದ್ದೀವಲ್ಲ, ಎಲ್ಲವನ್ನೂ ಅನುಭವಿಸಿಯೇ ತೀರಬೇಕು. ಅಲ್ಲಿ ಯಾವುದು ವಿನಾಯಿತಿ ಇಲ್ಲ. ಭಗವಂತನ ಆ ಅಂಗಳದಲ್ಲಿ ಯಾವುದಕ್ಕೂ ವಿನಾಯಿತಿ ಇಲ್ಲ. ಪ್ರತಿಯೊಬ್ಬನೂ ಅದನ್ನು ಎದುರಿಸಿಯೇ ತೀರಿಸಬೇಕು. ನಾವು ಯಾವ್ಯಾವುದೋ ಜನ್ಮ ಅಲ್ಲಿ ಎತ್ತಿ ಬಂದಿದ್ದೀವಿ. ಇಲ್ಲಿ ಇಂಥ ಕಡೆ ನಾವು ಮಂಗಳೂರಿನಲ್ಲೇ ಹುಟ್ಟಬೇಕು ಅಂತ ನಾವೇನು ಕನಸು ಕಂಡು ಬಂದಿಲ್ಲ. ಮಂಗಳೂರಿನಲ್ಲಿ ಹುಟ್ಟಿದ್ದೇವೆ. ಇಂಥವರು ತಂದೆ, ಇಂಥವರು ತಾಯಿ, ಅವನು ಅಪಾಯಿಂಟ್ ಮಾಡಿ ಕಳಿಸಿದ್ದಾನೆ. ನಮಗೆ ನಾವು ಅಪಾಯಿಂಟ್ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಅಡ್ಜಸ್ಟ್ ಆಗಿರ್ಬೇಕಲ್ವ ನಾವು? ಅಥವಾ ಇನ್ನೇನೋ ಏನಾದರೂ ಕೊರತೆಗಳನ್ನು ಅಂಟಿಸಿಕೊಂಡು ಬಂದಿದ್ದೇವೋ ಏನೋ ಗೊತ್ತಿಲ್ಲ. ಕರ್ಮದ ಫಲ, ಹಿಂದಿನ ಜನ್ಮದ ಕರ್ಮದ ಫಲವನ್ನು ಹೊತ್ತುಕೊಂಡು ಬಂದಿದ್ದೇವೆ. ಅದನ್ನು ನಾವೆಲ್ಲ ಪೂರ್ತಿಯಾಗಿ ಅನುಭವಿಸಿಯೇ ತೀರ್ಮಾನ ಮಾಡಬೇಕೇ ಹೊರತು ಅವನ್ನ ಕಡಿಮೆ ಮಾಡ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಹಿಂದೆ ನೀನು ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಮುಂದೆ ನೋಡ್ತಾ ಹೋಗು. ಮುಂದೆ ನೋಡುವುದಿದೆಯಲ್ಲ, ಅಭಿಮಾನಿಗಳ ಲಕ್ಷಣ, ಅದು ಧೀರರ ಲಕ್ಷಣ. ಹಿಂದೆ ನೋಡುವವರಿಗೆ ಹೇಡಿಗಳು ಅಂತ ಕರೀತಾರೆ. ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ಕ್ಲೈಬ್ಯಂ ಅಸ್ಮ ಗಮಃ ಪಾರ್ಥ ನೈತತ್ವೈ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತಕ್ತೋತ್ತಿಷ್ಟ ಪರಂತಪ. ಅರ್ಜುನಿಗೆ ಹೇಳುವಾಗ, ಕ್ಲೈಬ್ಯಂ ಅಸ್ಮ ಗಮಃ ಪಾರ್ಥ, ನೀನು ಹೇಡಿ ಆಗಬೇಡ, ಓಡೋಗ್ಬೇಡ ಯುದ್ಧರಂಗವನ್ನು ಬಿಟ್ಟು. ಕ್ಲೈಬ್ಯಂ ಅಸ್ಮ ಗಮಃ ಪಾರ್ಥ ನ ಏತತ್ವಯಿ ಉಪಪದ್ಯತೆ, ನಿನಗಿದು ಸರಿ ಹೊಂದುವುದಿಲ್ಲ. ಕ್ಷುದ್ರಂ ಹೃದಯ ದೌರ್ಬಲ್ಯಂ, ಅತ್ಯಂತ ಕೆಟ್ಟದಾದ ನೀಚವಾದ ಹೃದಯ ದೌರ್ಬಲ್ಯ, ಮಾನಸಿಕವಾದ ಹೃದಯದ ದೌರ್ಬಲ್ಯವನ್ನು ತ್ಯಕ್ತ್ವ ಬಿಟ್ಟು ಉತ್ತಿಷ್ಟ, ಮೇಲೇಳು. ಹೇಗೆ ಪ್ರಚೋದನೆ ನೀಡ್ತಾನೆ ನೋಡಿ ಕೃಷ್ಣ. ಹಾಗೆ ನಾವು ಇಲ್ಲಿ ಉತ್ಸಾಹದಿಂದ ಬದುಕಬೇಕು. ಒಂದೊಂದು ಕ್ಷಣ ಬದುಕಿದ್ರೆ ಉತ್ಸಾಹವನ್ನು ಕಳ್ಕೊಳ್ಬಾರ್ದು. ಮುಂದೆ ನೋಡ್ತಾ ಹೋದರೆ ನಮಗೆ ಉತ್ಸಾಹ ಯಾವಾಗಲೂ ಇರುತ್ತೆ. ಹಿಂದೆ ನೋಡಿದರೆ ಕುಗ್ಗಿ ಬಿಡ್ತೇವೆ. ಭೂತಕಾಲವನ್ನು ನೋಡ್ಲಿಕ್ಕೆ ಹೋಗಬೇಡ, ಅದು ಭೂತ. ನೋಡಬೇಡ. ವರ್ತಮಾನ ಕಾಲದ ನೋಡ್ಕೋ, ಭವಿಷ್ಯದ ಚಿಂತನೆಯಲ್ಲಿ ಇರು ಅಷ್ಟೇ. ಮುಂದೆ ನೋಡ್ಕೊಂಡು ಹೋಗು, ಆಗ ಎಡವಿ ಬೀಳುವ ಸಾಧ್ಯತೆ ಕಡಿಮೆ. ಹಿಂದೆ ನೋಡ್ಕೊಂಡು ಹೋದರೆ ಎಡೆಯು ಬೀಳುವುದೇ ನಮ್ಮದು ನಡೆಯುವುದಾಗಿ ಹೋಗುತ್ತಲ್ಲ. ಎಡವಿಡು ಬೀಳಲೇಬೇಕು, ಹಿಂದೆ ನೋಡ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಇದನ್ನು ತಿಳಿಸಲೋ ಎಂಬಂತೆ ಮುನ್ನಾದ ಜನುಮಗಳ ನೆನಸಿ ನಿನಗೇನು, ಇನ್ನು ಮಿಹುದಕ್ಕೆ ನೀಡು ಮನವನ್ ಎನ್ನುವ ಒಲ್ ಬೆಲ್ಲ ಪಿಂತಿನದು ಕಾಣಿಸದಂತೆ ಪರಮೇಷ್ಟಿ ಕಣ್ಣನಿಟ್ಟನು ಮುಖದಿ ಮಂಕುತಿಮ್ಮ. ಹಿಂದಿನ ಜನ್ಮದ್ದು ಯೋಚನೆ ಮಾಡಬೇಡಪ್ಪ. ಗತಕಾಲದ ಚಿಂತೆ ಮಾಡಿದರೆ ನೀವು ಸ್ವರ್ಗ ಹೋಗ್ತೀಯಾ, ಕೊರಗು ಹೋಗ್ತೀಯಾ. ಮುಂದೇನು ಮಾಡಬಹುದು ನೋಡು. ಮುಂದೆ ನಮಗೆ ಅವಕಾಶ ಇದೆಯಲ್ಲ. ಹಿಂದೆ ಮಾಡಿದ್ದೇನು ಮಾಡಲಿಕ್ಕಾಗಲ್ಲ. ಕಳ್ತನ ಮಾಡಿ ಅಯ್ಯೋ ಕೆಸರು ಕೆಟ್ಟೋಗ್ಬಿಟ್ಟಿದೆಯಪ್ಪ, ಅದನ್ನು ತೊಳ್ಕೊಳಕ್ಕಾಗಲ್ಲ ಅಲ್ವಾ. ಮುಂದೆ ಅದನ್ನು ತಿದ್ಕೋಬೋದಲ್ವಾ. ಮುಂದೆ ಕಳ್ತನ ಮಾಡದೇ ಇದ್ದ ಹಾಗೆ ನಾವು ನಮ್ಮನ್ನು ಕಾಪಾಡ್ಕೊಂಡು ಬರಬಹುದಲ್ಲ. ವಾಲ್ಮೀಕಿ, ಅವನ ಮೊದಲಿನ ಹೆಸರು ರತ್ನಾಕರ ಅಂತ. ಅವನ ಹಿಸ್ಟ್ರಿ ನೋಡಿದರೆ ರಾಮಾಯಣ ಬರಲಿಕ್ಕೆ ಸಾಧ್ಯನಾ ಅನ್ನೋ ಮಟ್ಟಿಗೆ ನಮಗೆ ಸಂಶಯ ಬರುತ್ತೆ. ಡಕಾಯ್ತಿ ಮಾಡ್ತಿದ್ದ ಅಂತೆ, ಎಲ್ಲರಿಗೂ ಕೊಲೆ ಸುಲಿಗೆ, ಅದೆಷ್ಟು ಮಾಡಿದಾನೋ ಗೊತ್ತಿಲ್ಲ. ಯಾವುದೋ ಒಂದು ಪುಣ್ಯದ ಕ್ಷಣ ನಾರದರು ಬಂದಾಗ ಅವರ ಅನುಗ್ರಹದಿಂದಾಗಿ ಏನೆಲ್ಲ ಅವನು ಕೊಲೆ ಸುಲಿಗೆ ಮಾಡಿದ್ದ, ಒಂದು ಕ್ಷಣದಲ್ಲಿ ರಾಮನಾಮದ ಆವಿಷ್ಕಾರದಿಂದಾಗಿ, ರಾಮನಾಮಕ್ಕೆ ಪ್ರವೇಶ ಮಾಡಿದ ಮೇಲೆ ಎಲ್ಲವೂ ನಾಶ ಆಯ್ತಲ್ಲ. ಆಮೇಲೆ ಆ ತಪ್ಪುಗಳನ್ನು ಮಾಡಲಿಲ್ಲ. ಇದು ಮುಖ್ಯ ನಮಗೆ. ಹಿಂದೇನೋ ಅರಿದೋ ಮಾಡಿರ್ತೀವಲ್ಲ, ಒಂದು ಸಲ ಭಗವಂತನ ಪಾದದಡಿಗೆ ನನ್ನದೆಲ್ಲ ಅಪರಾಧ ಆಯಿತು ಕ್ಷಮಿಸು ಅಂತ ನಾವು ಭಗವಂತನ ಹತ್ರ ಕೇಳಿದಾಗ, ಬೇಡುವಾಗ ನಮಗೆ ಅಂತಃಪ್ರಜ್ಞೆ ಇರಬೇಕು. ಮುಂದೆ ಇಂಥ ತಪ್ಪನ್ನು ಮಾಡುವುದಿಲ್ಲ. ಕಾಣಿಕೆ ಹಾಕುವುದು ಅಂದರೆ ಮುಂದೆ ತಪ್ಪು ಮಾಡಲಿಕ್ಕೆ ಲೈಸೆನ್ಸ್ ಅಲ್ಲ. ನಾವು ಅದೇ ಥರ ಮಾಡೋದು. ಕೆಲವರು ಅಪರಾಧ ಮಾಡಿದ್ದೆಲ್ಲ ತಪ್ಪು ಕಾಣಿಕೆ ಹಾಕಿಬಿಟ್ರೆ ಆಯಿತು, ಮುಂದೆ ಮಾಡ್ಬೋದು. ಅಲ್ವೇ ಇಲ್ಲ. ಇದು ಒಂದು ಸಲ ಸರೆಂಡರ್ ಆದ ಮೇಲೆ ಮತ್ತೆ ಆ ತಪ್ಪನ್ನು ಮಾಡಬಾರ್ದಲ್ವ ನಾವು. ಇದು ಪ್ರಜ್ಞೆ, ಅಂತಃಸಾಕ್ಷಿ ಅಂತ. ಅದು ಕೃಷ್ಣ ಹೇಳುವ ರೀತಿ ಅದು. ಅದರಿಂದ ಮುನ್ನಾದ ಜನುಮಗಳ ನೆನಸಿ ನೆನಗೇನು, ಇನ್ನು ಮಿಹುದಕ್ಕೆ ನೀಡು ಮನವನ್ ಎನ್ನುವ ಒಲ್, ಮುಂದಿನದಕ್ಕೆ ನೀನು ಮನಸ್ಸು ಕೊಡು.
ಎಂದು ತಿಳಿಸಲೋ ಎಂಬಂತೆ ಬೆನ್ನ ಪಿಂತಿನದು ಕಾಣಿಸದಂತೆ ಪರಮೇಷ್ಟಿ, ಹಿಂದಿನದ್ದು ನಿನಗೆ ಕಾಣಬಾರ್ದು. ನೋಡಿ ಎಷ್ಟು ಜಾಣ ಅಂತ. ಹಿಂದೆ ನಿನಗೆ ನೋಡಲೇಬಾರ್ದು, ಹಿಂದೆ ನೋಡಿದ್ರೆ ತಲೆಬಿಸಿ ಆಗುತ್ತೆ ನಿನಗೆ, ಬೇಡ. ಹಿಂದಿನದ್ದು ಕಾಣುವುದೇ ಬೇಡ ನಿನಗೆ. ಬೆನ್ನ ಪಿಂತಿನದು, ಬೆನ್ನ ಹಿಂದಿನದ್ದು ಕಾಣಿಸದಂತೆ ನಿನಗೆ ಯಾವತ್ತೂ ಕಾಣಬಾರದು ಎಂಬ ಸೂಚನೆಯನ್ನು ಕೊಡುವಂತೆಯೋ ಎಂಬಂತೆ ಕಣ್ಣನಿಟ್ಟನು ಮುಖದಿ ಮಂಕುತಿಮ್ಮ. ಮುಂದ್ಗಡನೆ ಕಣ್ಣಿಟ್ಟ, ಮುಂದೆ ನೋಡ್ತಾ ಹೋಗಪ್ಪ, ಹಿಂದೆ ನೋಡಬೇಡ. ಎಷ್ಟು ಚೆನ್ನಾಗಿ ವಿಮರ್ಶೆ ಮಾಡಿದ್ದಾರೆ ನೋಡಿ. ಹೀಗೆ ಅನೇಕ ತತ್ವಗಳನ್ನು ಒಂದೊಂದು ನಮಗೆ ಪ್ರಶ್ನೆ ಬರ್ತಾ ಹೋಗುತ್ತೆ. ಹಾಗೆ ಈ ಕಣ್ಣು ಯಾಕೆ ಎರಡು ಕೊಟ್ಟಿದ್ದಾನೆ, ಅಕ್ಕಪಕ್ಕದಲ್ಲಿ ಕೊಟ್ಟಿದ್ದಾನೆ, ಉತ್ತರ ಸಿಕ್ತು ನೋಡಿ. ಎರಡನ್ನೂ ನೋಡುತ್ತಲ್ವಾ ಕಣ್ಣು. ಕೆಟ್ಟದ್ದು ನೋಡುತ್ತೆ, ಒಳ್ಳೆಯದು ನೋಡುತ್ತೆ. ಕೆಟ್ಟದ್ದನ್ನು ಕೇಳುತ್ತೆ, ಕೆಟ್ಟದ್ದನ್ನು ಒಳ್ಳೆಯದನ್ನು ಕೇಳುತ್ತೆ ಕಿವಿ. ಇಷ್ಟೆಲ್ಲ ಎರಡೆರಡು ಕೊಟ್ಟು ಬುದ್ಧಿವಂತ ಭಗವಂತ ನಮಗೊಂದು ವಿವೇಕ ಕೊಟ್ಟಿದ್ದಾನೆ, ವಿವೇಕ ಚಕ್ಷು ಕೊಟ್ಟಿದ್ದಾನೆ. ಅದು ಕಣ್ಣಿನ ಎದುರುಗಡೆ ಕಾಣುವಂಥದ್ದಲ್ಲ, ಒಳಗಡೆ ನೋಡುವಂಥದ್ದು. ನಮಗೆ ಗೊತ್ತಾಗ್ತದಲ್ವಾ? ಯಾವುದೋ ಈಗ ಕೃಷ್ಣ ಮಂದಿರಿಗೆ ಹೋಗ್ತೀವಿ, ಕೃಷ್ಣನ ದರ್ಶನ ಮಾಡ್ತೇವೆ, ಭಾಳ ದೂರದಿಂದ ಬಂದಿದ್ದೇವೆ ಅಂತ ಇಟ್ಕೊಳ್ಳುವ. ಕೃಷ್ಣನ ಮುಂದೆ ನಿಂತುಕೊಂಡು ಆ ಕೃಷ್ಣನ ರೂಪವನ್ನು ನೋಡಿದ ತಕ್ಷಣ ಒಂದ್ಸಲ ಕಣ್ಣು ಮುಚ್ಚಿಕೊಳ್ತೇವಲ್ವಾ? ನೋಡಕ್ಕೆ ಬಂದಿರೋದು ಅಲ್ಲಿಂದ ಇಲ್ಲಿಗೆ, ಕಣ್ಣ್ಯಾಕೆ ಮುಚ್ಕೋಬೇಕು? ಅಂದರೆ ಅದರ ಭಾವಚಿತ್ರವನ್ನ ತಗೊಂಡು ಒಳಗಡೆ ಕಳಿಸಿಬಿಡುತ್ತೆ, ವಿವೇಕಕ್ಕೆ ಕಳಿಸಿಬಿಡ್ತೀವಿ. ಈಗ ಇದನ್ನು ನೋಡಿದಾಗ ಕೃಷ್ಣನಿಗೆ ಇವತ್ತು ಏನು ಅಲಂಕಾರ ಮಾಡಿದ್ದಾರೆ ಇದನ್ನು ನೋಡಿಕೊಂಡು ಒಂದು ಫೋಟೋ ತೆಗೆದು ಕಣ್ಣಿನ ಒಳಗಡೆ ಆ ವಿವೇಕಕ್ಕೆ ಕಳಿಸಿಬಿಟ್ರೆ ಮನೆಗೆ ಹೋದ್ರೂ ಇದೇ ಕೃಷ್ಣ ಕಾಣಿಸ್ತಾನಲ್ವಾ? ಏನೆಲ್ಲ ವ್ಯವಸ್ಥೆ ಇದು! ಯಾರು ಮಾಡ್ಲಿಕ್ಕೆ ಸಾಧ್ಯ? ಇದು ಭಗವಂತನ ಸೃಷ್ಟಿ ನೋಡಿ ಎಷ್ಟು ಅದ್ಭುತ ಅಂತ. ಒಳ್ಳೆಯದನ್ನು ನೋಡು, ಕೆಟ್ಟದ್ದನ್ನು ನೋಡು, ಆದರೆ ಎರಡನ್ನೂ ಫಿಲ್ಟರ್ ಮಾಡಿ ವಿವೇಕದಿಂದ, ಬುದ್ಧಿಶಕ್ತಿಯಿಂದ ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ತೀರ್ಮಾನ ಮಾಡ್ಲಿಕ್ಕೆ ನಮ್ಗೆ ಗೊತ್ತಲ್ವಾ? ಯಾರಿಗೆ ಗೊತ್ತಿರಲ್ಲ? ಕದಿಯುವುದು ಒಳ್ಳೆಯದಲ್ಲ ಅಂತ ಆತ್ಮಸಾಕ್ಷಿ ಹೇಳ್ತಾ ಇರುತ್ತಲ್ವಾ? ಲಂಚ ತಗೊಳ್ಳೋದು ಒಳ್ಳೆಯದಲ್ಲ ಅಂತ ಆತ್ಮಸಾಕ್ಷಿ ಹೇಳ್ತಾ ಇರುತ್ತಲ್ವಾ? ಅದಕ್ಕೆ ಹೆದರಿ ಲಂಚ ತಗೊಳ್ಳೋದಲ್ವಾ? ಅದಕ್ಕೆ ಈಗ CCTV ಎಲ್ಲ ಹಾಕಿದ್ದಾರೆ ಎಲ್ಲ ಕಡೆ. ಈಗ ಜನ ಏನು ಮಾಡ್ತಾರೆ ಅಂದರೆ CCTV ಹಾಕಿದ್ದಾರೆ ಅಂತ ಅಲ್ಲಿ ತಗೊಳ್ಳೋದಿಲ್ಲ, ಟಾಯ್ಲೆಟ್ಟಿಗೆ ಹೋಗ್ತಾರೆ. ಕೆಟ್ಟ ಕೆಲಸ ಮಾಡಲಿಕ್ಕೆ ಎಂಥ ಪ್ಲೇಸನ್ನು ಆಯ್ಕೆ ಮಾಡ್ಕೊಳ್ತಾರೆ ನೋಡಿ. ಟಾಯ್ಲೆಟ್ ಹತ್ರ ಬಂದು ಲಂಚ ತಗೊಂಡು ಹೋಗ್ತಾರೆ. ಈಗ ಎಂಥ ನಿಕೃಷ್ಟ ಮಟ್ಟಕ್ಕೆ ಬಂದರೆ ಸರ್ಕಾರ ಬೇಕಾದಷ್ಟು ಸಂಬಳ ಕೊಡುತ್ತೆ, ಒಂದು ಜೀವನಕ್ಕೆ ಒಂದು ಫ್ಯಾಮಿಲಿಗೆ ಬೇಕಾಗುವಷ್ಟು ನಮಗೆ ಸಿಗುತ್ತೆ. ಆದರೂ ಎಂಜಲ ಕಾಸಿಗೆ ಯಾಕೆ ದೇಹಿ ಅಂತ ಬೇಡುವಂಥದ್ದು ಅವ್ರ ಹಣೆ ಬರಹ. ಅದನ್ನು ಬಿಡೋಕ್ಕಾಗಲ್ಲ, ಮೋಹ. ಹೋಗಿ ಹಾಗೆ ಮಾಡಿದವರು ಯಾರಾದರೂ ಒಳ್ಳೆ ರೀತಿಯಲ್ಲಿ ಬದುಕಿದಾರ ನೋಡಿ, ಅವರ ಕೇಸ್ ಹಿಸ್ಟ್ರಿ ಅಭ್ಯಾಸ ಮಾಡಿಕೊಂಡು. ಹಾಗೆ ಒಳ್ಳೆಯದೂ ಇದೆ, ಕೆಟ್ಟದ್ದೂ ಇದೆ. ಒಳ್ಳೆಯದನ್ನು ನೋಡು, ಕೆಟ್ಟದ್ದನ್ನೂ ನೋಡು, ಅವಾಯ್ಡ್ ಮಾಡೋಕ್ಕಾಗಲ್ಲ ಅದನ್ನು. ಆದರೆ ಬುದ್ಧಿಶಕ್ತಿಯಿಂದ ಅದನ್ನು ಫಿಲ್ಟರ್ ಮಾಡು, ನೀನು ಶೋಧಿಸು. ಒಳ್ಳೆಯದೇ ಅದು ಅಂತ ಗೊತ್ತಾಗ್ತದೆ, ಒಳ್ಳೆಯದನ್ನು ಮಾತ್ರ ಅನುಸಂಧಾನ ಮಾಡ್ಕೊ ಅಂತ ಎರಡು ಕಣ್ಣು ಕೊಟ್ಟು ಎರಡನ್ನೂ ನೋಡುವ ಹಾಗೆ ಮಾಡಿ ಭಗವಂತ ವಿವೇಕ ಕೊಟ್ಟು ಜಾಣನಾದ. ಆ ವಿವೇಕವನ್ನು ಕೆಡಿಸ್ಕೊಂಡ್ರೆ ಅವನನ್ನು ದೂರ ಹಾಗಿಲ್ಲ. ನಮಗೆಲ್ಲ ಸಂಪತ್ತು ಕೊಟ್ಟಿದ್ದಾನೆ, ಆ ಸಂಪತ್ತು ಯಾವುದು ಅಂತ ತಿಳ್ಕೊಳ್ಳೋ ಶಕ್ತಿಯೇ ನಮಗಿಲ್ಲ. ಕಾಲು ಕೊಟ್ಟಿದ್ದಾನಲ್ವಾ, ಎಲ್ಲಿವರೆಗೆ ಸಾಯುವರೆಗೂ ನಡೀತಾ ಇರ್ತೀವಿ ಅಲ್ವ ನಾವು. ಆ ಕಾಲನ್ನು ಯದ್ವಾ ತದ್ವಾ ಉಪಯೋಗಿಸಿ ಎಲ್ಲೆಲ್ಲೋ ಹೋಗಿ ಕಾಲು ಮುರ್ಕೊಂಡ್ರೆ ಗೊತ್ತಾಗತ್ತೆ ಕಾಲಿನ ಮಹತ್ವ ಏನು ಅಂತ. ಯಾರ್ಯಾರಿಗೆ ಕಾಲಿನ ಫ್ರ್ಯಾಕ್ಚರ್ ಆಗಿರುತ್ತೆ ಅವರಿಗೆ ಮಾತ್ರ ಕಾಲು ಎಷ್ಟು ಪ್ರಶಸ್ತವಾದದ್ದು. ಆದರೆ ಅವನು ಹಾಗೆ ಕೊಟ್ಟಿದ್ರೆ ಏನೂ ನೋವಿಲ್ಲ ಅಂದರೆ ಯಾರ ಕಾಲಿನ ಬಗ್ಗೆ ಯಾವತ್ತಾರು ಯೋಚನೆ ಮಾಡ್ತೀವ? ನಾವು 60 ವರ್ಷ ನಾವು ಕೆಲಸ ಮಾಡಿಬಿಟ್ಟು ರಿಟೈರ್ ಆಗ್ತೀವಿ ನಾವು. ಆದರೆ ಕಾಲಿಗೆ ರಿಟೈರ್ಮೆಂಟ್ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವಾ? ಅವು ಪಾಪ ನಡೆಯಲ್ವಾ? ನಾವು ಅದರೊಳಗೆ ತಾರತಮ್ಯ ಬೇರೆ ಮಾಡ್ತೀವಿ. ಎಡಗೈ ಶ್ರೇಷ್ಠ ಅಲ್ಲ, ಬಲಗೈ ಶ್ರೇಷ್ಠ, ಬಲಗಾಲು ಶ್ರೇಷ್ಠ, ಎಡಗಾಲು ಶ್ರೇಷ್ಠ ಅಲ್ಲ, ನಾವೇ ಮಾಡ್ಕೊಂಡಿದ್ದು. ಭಗವಂತನ ದೃಷ್ಟಿಯಿಂದ ಎರಡೂ ಒಂದೇ. ಯೋಚನೆ ಮಾಡಿ. ಸೊಸೆನ ಮೊಟ್ಟ ಮೊದಲು ಮನೆಗೆ ಸೇರಿಸ್ಕೊಳ್ಬೇಕಾದ್ರೆ ಒಂದು ಹೊಸ್ತಿಲದ ಮೇಲೆ ಅಕ್ಕಿಯ ಸೇರನ್ನು ಇಟ್ಟು, ಮಗಳೇ ಇದನ್ನು ತುಳಿ, ಬಲಗಾಲಿಟ್ಟು ಒಳಗಡೆ ಬಾ ಅಂತ ಹೇಳ್ತಾರಲ್ವ. ಆವಾಗ ಎಡಗಾಲು ಏನಾದರೂ ಬೇಸರ ಮಾಡ್ಕೊಂಡು ನಾನು ಬರುವುದೇ ಇಲ್ಲ ಅಂತಲ್ಲೇ ಕೂತ್ಕೊಂಡ್ರೆ ಬಲಗಾಲಿಗೆ ಎಲ್ಲಿದೆ ಕೆಲಸ? ಯೋಚನೆ ಮಾಡಿದೀವ? ಬಲಗಾಲು ಎಷ್ಟು ಶ್ರೇಷ್ಠವೋ ಎಡಗಾಲು ಅಷ್ಟೇ ಶ್ರೇಷ್ಠ. ಜನನವೂ ಎಷ್ಟು ಶ್ರೇಷ್ಠವೋ ಮರಣವೂ ಅಷ್ಟೇ ಶ್ರೇಷ್ಠ. ಮರಣವೂ ಮಂಗಳ.
ಕೆಲವರು ಸರಿಯಾಗಿ ಸಂತರಿದ್ದಾರಲ್ಲ, ತತ್ವವನ್ನು ಚೆನ್ನಾಗಿ ತಿಳಿದವರು ಮರಣವನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತವೆ. ಆ ಮಟ್ಟಕ್ಕೆ ನಾವು ಏರಬೇಕಲ್ಲ. ಮರಣ ಅಂತ ಹೆದರಿ ಓಡೋವುದಲ್ಲ. ಕೆಲವರು ಜೀವಂತ ಇದ್ದಾಗಲೇ ಮರಣ ಮರಣ ಅಂತೇಳಿ ಹೆದರಿ ಸಾಯ್ತಿರ್ತಾರೆ. ಮರಣದಿಂ ಮುಂದೇನು ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನು ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಧರೆಯ ಬಾಳ್ಗದರಿನೇ ಮಂಕುತಿಮ್ಮ. ಮೃತ್ಯುವಿಂ ಭಯವೇಕೆ ದೇಶಾಂತರ ಕೊಯ್ವ ಮಿತ್ರನಾಥಂ, ಚಿತ್ರ ಹೊಸದಿರ್ಪುದಲ್ಲಿ ಸಾತ್ವಿಕದಿ ಬಾಳ್ದವಂಗೆತ್ತಲೇಂ ಭಯವಿಹುದು, ಸತ್ರ ಹೊಸದಿಹುದು ನಡೆ ಮಂಕುತಿಮ್ಮ. ತೊಟ್ಟಿಲುಗಳೆಷ್ಟು ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು, ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ ಮತ್ತೆ ಹುಟ್ಟುವರ್ಗೆಡೆಯಲ್ಲಿ ಮಂಕುತಿಮ್ಮ. ಆ ಸಾವಿನ ಬಗ್ಗೆ ಎಷ್ಟು ಚೆನ್ನಾಗಿ ವಿಮರ್ಶೆ ಮಾಡಿದ್ದಾರೆ ನೋಡಿ ವಿಜಿ. ನಮಗೆಲ್ಲ ಹೌದು ಹೌದು ಅಂತ ಅನಿಸ್ಬಿಡತ್ತಲ್ವಾ. ಒಂದಗಳು ಹೆಚ್ಚಿರದು ಒಂದಗಳು ಕೊರೆಯಿರದು, ತಿಂದ ನಿನ್ನ ಋಣ ತೀರು ತಲೆ ಪಯಣ, ಹಿಂದಾಗದೊಂದು ಚಣ ಮುಂದ ಕುಂಕಾದಿರದು, ಸಂದ ಲೆಕ್ಕವದಲ್ಲೇ ಮಂಕುತಿಮ್ಮ. ಜೀವಂತ ಇರುವಾಗಲೇ ಮರಣದ ಬಗ್ಗೆ ಯೋಚನೆ ಮಾಡಿ ಮಾಡಿ ಕೊಡ್ತಾರಲ್ಲ, ನಮ್ಮ ಕೈಯಲ್ಲಿಲ್ಲ ಅದು. ನಾವು ಎಷ್ಟೇ ಚೆನ್ನಾಗಿರ್ಬೋದು, ಅವನೇನಾದರೂ ಆಯಿತು ನಿನ್ನ ಕೆಲಸ ಅಂದರೆ ಬಂದುಬಿಡ್ತಾನೆ, ಮುಗಿದೋಯ್ತು. ಕೋಟಿ ಕೋಟಿ ರೂಪಾಯಿ ಮನೆ ಕಟ್ಟಿರ್ತಾರೆ ಖರ್ಚು ಮಾಡಿಕೊಂಡು, ಗೃಹ ಪ್ರವೇಶ ನಿನ್ನೆ ಆಯಿತು, ಇವತ್ತೆಲ್ಲ ಸಾಮಾನುಗಳನ್ನೆಲ್ಲ ಜೋಡಿಸುವ ವ್ಯವಸ್ಥೆಯಲ್ಲಿದ್ದಾನೆ ಪಾಪ. 35 ವರ್ಷ 40 ವರ್ಷ. ಅಷ್ಟೊತ್ತಿಗೆ ಯಮಧರ್ಮರಾಜ ಕೋಣನ ಸವಾರಿ ಮಾಡ್ಕೊಂಡು ಬಂದಂತೆ. ಯಾರೋ ಎಲ್ಲೋ ನೋಡ್ದಾಗಿದೆಯಲ್ಲ ಅಂತ ಯೋಚನೆ ಮಾಡಿದ. ಅವನು ಒಳಗಡೆ ಬಂದು, ಯಾರು ನೀನು ಅಂದ. ನಿನ್ನ ಪಾಲಿನ ಯಮ ಅಂತ. ಯಮ ಅಂದರೆ ನಿನಗೆ ಮುಗೀತಿವತ್ತು. ಅಲ್ಲ, ನಿನಗೆ ತಲೆ ಇದೆಯಾ? ನಿನ್ನೆ ತಾನೇ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿಸಿದ್ದೇನೆ. ನಾನು ಮನೆಯನ್ನು ಎಂಜಾಯ್ ಮಾಡೋದು ಬೇಡವಾ? ಅನುಭವಿಸೋದು ಬೇಡವಾ? ಕೊನೆ ಪಕ್ಷ 2 ವರ್ಷ ಸಮಯ ಕೊಡು. ಸಾಧ್ಯವೇ ಇಲ್ಲ ಅಂದ. ಅವನ ಸಮಯ ಆಯಿತು, ಮುಗಿದೋಯ್ತು. ಚೆನ್ನಾಗಿ ಮಾತಾಡ್ತಿರ್ತಾರೆ, ಮಾತಾಡುವಾಗಲೇ ಮಾತು ನಿಂತು ಹೋಗುತ್ತೆ, ಏನೂ ಇಲ್ಲ, ಕಣ್ಣಾಕ್ ಬಿಟ್ಟಾಗೆ ಇರುತ್ತೆ. ಹಾಗೆ ಸತ್ರ ಭಾಳ ಪುಣ್ಯ ಅದು ನೋಡಿ. ಅವನ ಸಮಯ ಆಯಿತು ಅಂತ ಯಾರಿಗೂ ಕಾಯಲ್ಲ. ಅದಕ್ಕೆ ಯಮಧರ್ಮ ನಿಜವಾದ ದೇವರಂತೆ. ಜಸ್ಟಿಸ್, ನ್ಯಾಯಾಧಿಪತಿ, ನಿಜವಾದ ನಮ್ಮ ನ್ಯಾಯಾಧೀಶರು ತಪ್ಪು ಮಾಹಿತಿ ಕೊಡ್ಬೋದು ಅಥವಾ ತಪ್ಪು ತೀರ್ಮಾನ ಮಾಡ್ಬೋದು. ಅವನು ಯಾವತ್ತೂ ಯಾರಿಗೂ ನ್ಯಾಯ ಮಾಡಲ್ಲ. ಅಷ್ಟು ನ್ಯಾಯಾಧೀಶ ಅವನು, ಅಷ್ಟು ಕರಾರುವಾಕ್ಕಾದ ನ್ಯಾಯಾಧೀಶ. ಯಾರೇ ಇರಲಿ, ಪ್ರಧಾನಮಂತ್ರಿ ಆಗಿರಲಿ, ಪ್ರೆಸಿಡೆಂಟ್ ಆಗಿರಲಿ, ಅವನ ಸಮಯ ಬಂತ ಹೊರಟು ಬಿಡಬೇಕಲ್ಲ. ನಮ್ಮ ಹಿಂದಿನವರೆಲ್ಲ ಹೋದ್ರಲ್ಲ, ಕುರ್ಚಿ ಗಟ್ಟಿ ಕೂತ್ಕೊಂಡಿದ್ರು, ಕುರ್ಚಿ ಮೇಲೆ ಕೂತ್ಕೊಂಡಿದ್ರು, ಕುರ್ಚಿಲೇ ಹೋದವರು ಇದ್ದಾರೆ ತುಂಬ ಜನ. ಅವನ ಸಮಯ ಆಯಿತು ಅಂದರೆ ಮುಗಿದೋಯ್ತು. ಬಂದು ಕೇಳ್ದ. ಆಗ ನಾನು ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ ಇವನಿಂದ ಅಂತ ಗೊತ್ತಾಯಿತು. ಏನಾದರೂ ಭಗವಂತ ವಿವೇಕ ಕೊಟ್ಟಿದ್ದಾನಲ್ಲ, ವಿವೇಕವನ್ನು ಬಳಸೋಣ ಅಂತ ಮನಸಲ್ಲೇ ಯೋಚನೆ ಮಾಡಿ, ಹಾಂ ಬಾಬಾ ಬರ್ತೀನಿ ಎಂದ. ಒಪ್ಪಿಕೊಂಡ. ಬಿಡಲ್ವಲ್ಲ ಇಲ್ಲದ್ರೆ, ಬರ್ತೀನಿ ಕೂತ್ಕೋ ಅಪ್ಪ ಅಂತ ಆ ಯಮಧರ್ಮರಾಜನ ಕೂರಿಸಿದ ಅಂತ. ನಗ್ನಗ್ತಾ ಕೂರಿಸಿದ. ಅವನಿಗೆ ಆಶ್ಚರ್ಯ ಆಯಿತು. ಕೆಲವರಿಗೆ ನಾನು ಬಂದ ತಕ್ಷಣ ನಾನು ನೋಡಿಯೇ ಹೆದರಿ ಬೇಗ ಬಂದುಬಿಡ್ತಾರೆ ಅನ್ನೋದಕ್ಕೆ, ಇವನೇನು ಭಾಳ ನಗ್ತಾ ಸ್ವಾಗತ ಮಾಡ್ತಿದ್ದಾನೆ ಅಂತ ಹೋಗಿ 1 ಲೋಟ ಬಿಸಿ ಹಾಲು ತಂದು ಕೊಟ್ಟನಂತೆ. ಆಶ್ಚರ್ಯ ಆಯ್ತು ಅವನಿಗೆ. ನಮ್ಮನ್ನು ಈ ಥರ ಉಪಚಾರ ಮಾಡಿದವ್ರು ಯಾರೂ ಇಲ್ಲ. ಪುಣ್ಯಾತ್ಮ, ನೀನು ಹಾಲು ಕೊಟ್ಟಿಯಲ್ಲಪ್ಪ ನಾನು ಕರೆದು. ಆದರೆ ಹಾಲು ಕೊಟ್ಟೆ ಅಂದರೆ ನಿನ್ನನ್ನು ಮಾತ್ರ ಬಿಡಲ್ಲ ಅಂದ. ಅಯ್ಯೋ ತೊಂದರೆ ಇಲ್ಲ, ನಾನು ಬರ್ತೇನೆ ಮಾರಾಯ, ಅವಸರ ಮಾಡಬೇಡ, ಹಾಲು ಕುಡಿ ನೀನು. ಹಾಲು ಕುಡ್ದ. ಆಮೇಲೆ ನಿದ್ದೆ ಮಾಡಬೇಕು ಅಂತ ಅನಿಸ್ತಂತೆ. ಒಳ್ಳೆ ನಿದ್ದೆ ಬರ್ತಿದೆ ಮಾರಾಯ, ಒಂದು ಅರ್ಧ ಗಂಟೆ ನಿದ್ದೆ ಮಾಡ್ಕೊಂಡು ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಅರ್ಧ ಗಂಟೆ ಯಾರು ಸಿಗ್ತಲ್ಲ ಈಗ ಹಾಲು ಕೊಟ್ಟಿದ್ರಿಂದ. ಅರ್ಧ ಗಂಟೆ ನಿದ್ದೆ ಮಾಡ್ಕೊಂತ ಹಾಸಿದ್ದ. ಯಾಕೆಂದರೆ ಆ ಹಾಲಿಗೆ, ಕತೆ ಇದು, ಹಾಲಿಗೆ ನಿದ್ರೆ ಟ್ಯಾಬ್ಲೆಟ್ ಕಳಿಸ್ಬಿಟ್ಟಿದ್ದಂತೆ. ಯಮನಿಗೂ ನಿದ್ರೆ ಟ್ಯಾಬ್ಲೆಟ್ ಕೊಟ್ಬಿಟ್ಟಿದ್ದ. ಮಲ್ಕೊಂಡು ನಿದ್ದೆ ಹೊಡೆದ. ಅವನು ಮೊದಲು ಬರುವಾಗ ಪಟ್ಟಿ ಬರ್ಕೊಂಡು ಬಂದಿದ್ದಂತೆ. ಪಟ್ಟಿ, ನೀನು ಮೊದಲು ಹೆಸರು ನಿಂದಿದೆ ಅಂತ ತೋರಿಸಿದ್ದ. ಆಮೇಲೆ ಎಲ್ಲ ಬೇರೆಯವ್ರದ್ದೆಲ್ಲ ಹೆಸರಿದೆ. ಈಗ ನಿನ್ನ ಸರದಿ, ನಿನ್ನ ತೊಗೊಂಡು ಹೋಗದೆ ಬೇರೆಯವ್ರು ತೊಗೊಂಡೋಕ್ಕಾಗಲ್ಲ, ಆದರೆ ನಿನ್ನನೇ ಮೊದಲು ತೊಗೊಳ್ಳೋದು ಹೇಳಿದ್ದ. ಅವನೇನು ಮಾಡ್ದ ಬುದ್ಧಿವಂತ, ಮಲಗಿದಾಗ ಆ ಪಟ್ಟಿ ತೊಗೊಂಡು ಮೇಲ್ಗಡೆ ಹೆಸರು ತೆಗೆದು ಕೊನೆಗೆ ಹೆಸರು ಸೇರಿಸ್ಕೊಂಡ ಅಂತ. ಹಾಗೆ ಇಟ್ಟ. ಜಾಣ ಆದ, ಇಟ್ಟ. ಯಮ ಬೇಗ ಎದ್ದ. ಖುಷಿ ಆಯಿತು ಕಣೋ, ನನಗೆ ಯಾರೂ ಇವತ್ತಿನವರೆಗೆ ಹಾಲು ಕೊಟ್ಟವರಿಲ್ಲ, ನಗನಗುತ್ತಾ ಸ್ವಾಗತಿಸಿದವರಿಲ್ಲ, ಈ ರೀತಿಯಾಗಿ ಉಪಚಾರ ಮಾಡಿದವರಿಲ್ಲ. ನಿನ್ನ ಬಗ್ಗೆ ನನಗೆ ಬಹಳ ಸಂತೋಷ ಆಯ್ತಪ್ಪ. ನಾನು ಯಾರಿಗೂ ರಿಯಾಯಿತಿ ಕೊಟ್ಟದ್ದಿಲ್ಲ,
ಆದರೆ ನಿನಗೆ ಕೊಡುವ ಅಂತ ಅನಿಸಿದೆ. ಏನೂ ಇಲ್ಲ, ಮೊದಲು ಹೆಸರು ಬಿಟ್ಬಿಡ್ತೀನಿ, ಕೊನೆ ಹೆಸರಿಂದ ತಗೊಂಡು ಹೋಗ್ತೀನಿ ಅಂದ. ಅವನೇ ಸೇರಿಸ್ಕೊಂಡಿದ್ದ. ಅವನಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಅದನ್ನೇ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮರಣದಿ ಮುಂದೇನು ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನು, ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ, ಧರೆಯ ಬಾಳ್ಗದರಿನೇ ಮಂಕುತಿಮ್ಮ. ಸತ್ ಮೇಲೆ ಏನಾಗ್ತೀವಿ ಯಾರಿಗಾರು ಗೊತ್ತಾ? ಯಾಕೆ ಯೋಚನೆ ಮಾಡಬೇಕು ಅಂತಾರ? ನೇರ ಈಗ ಬದುಕಿಗೆ ಯೋಚನೆ ಮಾಡು. ಸತ್ ಮೇಲೆ ಏನಾಗ್ತೀನೋ ಅದನ್ನು ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ನಿನ್ನ ಬಾಳನ್ನು ಹಾಳು ಮಾಡ್ಕೊಳ್ತೀಯ. ಇನ್ನು ಬೇಕು ಅಂದ್ರೆ ಬಾಳು ಬರಲ್ಲ. ಮರಣದಿ ಮುಂದೇನು ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ. ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಷ್ಟೇ. ಯಾಕೆ ಅಂದರೆ ವರದಿ ತಂದವರಿಲ್ಲ, ತಿರುಗಿ ಬಂದವರಿಲ್ಲ, ಧರೆಯ ಬಾಳ್ಗದರಿನೇ ಮಂಕುತಿಮ್ಮ. ಅಲ್ಲಿಂದ ವರದಿ, ಅಲ್ಲಿಂದ ತಿರುಗಿ ಬಂದವರು ಯಾರೂ ಇಲ್ಲ. ಸತ್ತವ್ರು ಯಾರಾದರೂ ವಾಪಸ್ ಬಂದಿದ್ದಾರಾ? ಯಾರೂ ಇಲ್ಲ. ಅಲ್ಲಿಂದ ವರದಿಯೂ ಗೊತ್ತಿಲ್ಲ ನಮಗೆ. ಅವ್ರ ಡಿಪಾರ್ಟ್ಮೆಂಟ್ ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇವರು ಹೇಳಿರ್ತಾರಷ್ಟೇ. ವರದಿ ತಂದವರಿಲ್ಲ, ತಿರುಗಿ ಬಂದವರಿಲ್ಲ, ಧರೆಯ ಬಾಳ್ಗದರಿನೇ ಮಂಕುತಿಮ್ಮ. ಈ ಭೂಮಿಯಲ್ಲಿ ಬದುಕಲಿಕ್ಕೆ ಮರಣದ ಸುದ್ದಿಯನ್ನು ಕಟ್ಟಿಕೊಂಡು ನಿನಗೇನಾಗಬೇಕಾಗಿದೆ? ಬದುಕುವುದನ್ನು ನೋಡು. ಬದುಕನ್ನು ಚೆನ್ನಾಗಿ ಒಂದು ಕ್ಷಣ, ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳ್ತಾರೆ, ಒಂದು ಕ್ಷಣ ನಾನು ಬದುಕಿದೆ ಅಂದರೆ ಹಿಂದಿನ ಕ್ಷಣಕ್ಕಿಂತ ಈ ಪ್ರಪಂಚ ಒಂದು ಕ್ಷಣ ಮುಂದೆ ಹೋದಾಗ ಚೆಂದ ಆಗಿರ್ಬೇಕಂತೆ. ಅಷ್ಟು ಕೊಡುಗೆ ಕೊಡಬೇಕಂತೆ. ಹಿಂದಿನ ಕ್ಷಣಕ್ಕಿಂತ ನಾನು ಬದುಕಿದ್ದರಿಂದಾಗಿ ಜಗತ್ತು ಸುಂದರವಾಗಬೇಕು. ಮನುಷ್ಯ ಹಾಳು ಮಾಡೋದೇ ಜಾಸ್ತಿ ಅಲ್ಲ, ಕೊಳಕು ಮಾಡೋದೇ ಜಾಸ್ತಿ. ಆದರೆ ಯಾವ ಪಕ್ಷಿ ಪ್ರಾಣಿಯೂ ಕೊಳಕು ಮಾಡಲ್ಲ. ಕೋಗಿಲೆ ಒಂದು ಕ್ಷಣ ಜಾಸ್ತಿ ಬದುಕ್ತು ಅಂದರೆ ಒಂದು ಕ್ಷಣ ಹಾಡಿ ಭಗವಂತನಿಗೆ ತೃಪ್ತಿ ಪಡಿಸುತ್ತೆ. ಯಾವ ಪ್ರಾಣಿಯೂ ಕೂಡ ಕೊಳಕು ಮಾಡಲ್ಲ. ಎಷ್ಟು ನೋಡಿ, ಅವೇನು ದಿನ ಸ್ನಾನ ಮಾಡ್ತಾವ? ಕಾಡಲ್ಲಿರುವ ಕಾಡು ಕೋಣಗಳು, ಹುಲಿಗಳು, ಜಿಂಕೆ, ಆ ಪ್ರಾಣಿಗಳನ್ನು ನೋಡಿ ಊರಲ್ಲೂ ನಾವು ಸಾಕ್ತೀವಿ ಎಮ್ಮೆ ಕೋಣನ. ಆ ಕಾಡು ಕೋಣ ಬಂದರೆ ಅದು ಎಷ್ಟು ಪಳ ಪಳ ಹೊಳಿತಾ ಇರುತ್ತೆ ಅಂದರೆ ಆಶ್ಚರ್ಯ. ಯಾರು ಸ್ನಾನ ಮಾಡಿಸಿ ಎಣ್ಣೆ ತಿಕ್ಕಿರ್ತಾರಲ್ಲಿ? ಪ್ರಕೃತಿ ಅಲ್ವಾ, ಸೃಷ್ಟಿಸಿದ ಮೇಲೆ ಜವಾಬ್ದಾರಿ ಸಂಪೂರ್ಣವಾಗಿ ತಗೊಳುತ್ತಲ್ಲ. ಪ್ರಕೃತಿಗೆ ಬಿಟ್ಟು ಬಿಟ್ಟರೆ ಚಂದದಲ್ಲಿ ನೋಡ್ಕೊಳ್ಳುತ್ತೆ ಅದು. ಯಾರು ಚಂದ ಮಾಡ್ತಾರೆ ಅಲ್ಲಿ? ಅದರಿಂದ ಮರಣ ಆದ ಮೇಲೆ ಭೂತ ಆಗ್ತೀನೋ, ಪ್ರೇತ ಆಗ್ತೀನೋ, ಪರಲೋಕ ಸಿಗುತ್ತೋ, ಪುನರ್ಜನ್ಮ ಆಗುತ್ತೋ, ಅದನ್ನೆಲ್ಲ ಯೋಚನೆ ಮಾಡಬೇಡ. ಯಾಕೆ ಅಂದರೆ ಅಲ್ಲಿಂದ ಬಂದವರು ಯಾರೂ ಕೂಡ, ಅಲ್ಲಿಗೆ ಹೋದವರು ಯಾರೂ ಬಂದಿಲ್ಲ, ಅಲ್ಲಿಂದ ಯಾವುದೇ ವರದಿ ಬಂದಿಲ್ಲ. ಈ ಭೂಮಿಯಲ್ಲಿ ಬದುಕುವುದಕ್ಕೆ ಅದು ಬೇಕಿಲ್ಲ. ಅದರ ವಿಚಾರವನ್ನು ಬಿಟ್ಟಾಕು. ಸಾಯುವುದ ಬಗ್ಗೆ ಯೋಚನೆ ಮಾಡಬೇಡ. ಸಾವು ಬರುತ್ತೆ, ತಾನಾಗೇ ಬರುತ್ತೆ. ಅದು ಹೇಗೆ ಬರುತ್ತೆ ಅಂದರೆ, ನಮಗೆ ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಏನೆಲ್ಲ ಆಹಾರ ಸ್ವೀಕಾರ ಮಾಡಬೇಕಿದೆ, ಏನೆಲ್ಲ ಪಾನೀಯವನ್ನು ಸ್ವೀಕಾರ ಮಾಡಬೇಕಾಗಿದೆ, ಏನೆಲ್ಲ ಅನುಭವಿಸಬೇಕಾಗಿದೆ, ಎಲ್ಲವನ್ನೂ ಅನುಭವಿಸಿದ ಮೇಲೇ ಹೋಗೋದು. ಊಟಕ್ಕಿಲ್ಲ ಅಂತ ಯೋಚನೆ ಮಾಡೋದೇ ಬೇಡ. ಸಾಯುವವರೆಗೂ ಭಗವಂತ ಊಟ ಹಾಕ್ತಾನೆ. ಸತ್ತ ಮೇಲೆ ಏನೂ ಇಲ್ಲ, ಬೇಕಾಗಿಲ್ವಲ್ಲ. ಬೇಂದ್ರೆ ಹೇಳ್ತಾರೆ, ದ.ರಾ ಬೇಂದ್ರೆಯವರು, ಸಾವಿಗೆ ನಾನು ಹೆದರಲ್ಲ ಅಂತ. ಯಾಕೆ ಅಂದರೆ ನಾನಿರುವಾಗ ಸಾವು ಬರಲ್ಲ, ಸಾವು ಬಂದಾಗ ನಾನಿರಲ್ಲ. ಯಾಕೆ ಹೆದರಬೇಕು? ಎಷ್ಟು ಚೆನ್ನಾಗಿ ಆ ಪುಣ್ಯಾತ್ಮ ಎಷ್ಟು ಚೆನ್ನಾಗಿ ಹೇಳಿದ್ರಲ್ವಾ ಅಲ್ವಾ? ನಾನು ಜೀವಂತ ಇದ್ದಾಗ ಸಾವಿರಲ್ಲಲ್ವಾ? ಸಾವಿರಲ್ಲಿರುತ್ತೆ? ಇಲ್ಲ. ಸಾವು ಬಂದಾಗ ನಾನೇ ಇರಲ್ಲಲ್ಲ, ಹೆದರೋದು ಯಾಕೆ? ಎಷ್ಟು ಸರಳವಾಗಿ ಹೇಳಿದ್ರಲ್ವಾ? ಒಂದಗಳು ಹೆಚ್ಚಿರದು, ಒಂದಗಳು ಕೊರೆಯಿರದು, ತಿಂದ ನಿನ್ನ ಋಣ ತೀರುತ್ತಲೆ ಪಯಣ, ಹಿಂದಾಗದೊಂದು ಕ್ಷಣ ಮುಂದ ಕುಂಕಾದಿರದು, ಸಂದ ಲೆಕ್ಕವದಲ್ಲೇ ಮಂಕುತಿಮ್ಮ. ಬರುತ್ತೆ ಅಂದರೆ ಬರಲೇಬೇಕದು. ಒಂದಗಳು ಹೆಚ್ಚಿರದು, ಒಂದಗಳು ಕೊರಗಿರದು. ಒಂದಗಳು ಹೆಚ್ಚು ಊಟ ಮಾಡಲ್ಲಂತೆ ನಾವು, ಒಂದಗಳು ಕೊರತೆಯೂ ಇರಲ್ಲ. ತಿಂದ ನಿನ್ನ ಋಣ ತೀರುತ್ತಲೆ ಪಯಣ. ಅನ್ನದ ಋಣ ಸಂದಾಯ ಆಯಿತು, ಪ್ರಯಾಣಕ್ಕೆ ಸಜ್ಜಾಗ್ಬಿಡ್ಬೇಕು. ನಾವು ಜಾಸ್ತಿ ಊಟ ಮಾಡಲ್ಲ, ನಾವು ಒಂದಗಳು ಜಾಸ್ತಿ ತಗೊಳ್ಳಲ್ಲಂತೆ.
ಒಂದು ಡ್ರಾಪ್ ಕಾಫಿ ಜಾಸ್ತಿ ಕುಡಿಯಲ್ಲ. ಅಲ್ಲಿ ಮುಗೀತು, ಅಲ್ಲೇ ಇಟ್ಟರು, ಮುಗಿದೋಯ್ತು, ಹೊರಡ್ರು. ಒಂದಗಳು ಹೆಚ್ಚಿರದು, ಒಂದಗಳು ಕೊರಗಿರದು, ತಿಂದ ನಿನ್ನ ಋಣ ತೀರು ತಲೆ ಪಯಣ, ಹಿಂದಾಗದೊಂದು ಕ್ಷಣ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಒಂದು ಕ್ಷಣ ಹಿಂದೋಗಲ್ಲ. ಹಿಂದಾಗದೊಂದು ಕ್ಷಣ ಮುಂದ ಕುಂಕಾದಿರದು, ಮುಂದೆ ಹೋಗಲ್ಲ, ಹಿಂದೆ ಹೋಗಲ್ಲ. ಸಂದ ಲೆಕ್ಕವದಲ್ಲೇ ಮಂಕುತಿಮ್ಮ, ಲೆಕ್ಕ ಸಂದಾಯ ಆಯಿತು, ಯಾರೂ ಜಗತ್ತಲ್ಲಿರಲ್ಲ, ಯಾವ ಪ್ರಾಣಿಯೂ ಜಗತ್ತಿನಲ್ಲಿರಲ್ಲ. ಅವನ ಲೆಕ್ಕಕ್ಕೆ ನಾವು ಬದ್ಧರಾಗಬೇಕು, ಅವನ ಲೆಕ್ಕಕ್ಕೆ ನಾವು ನಿಷ್ಠರಾಗಿ ಬದುಕಬೇಕು ಹೊರತು ನಮ್ಮದು ಲೆಕ್ಕ ಅಷ್ಟೇ. ಎದ್ದ ತಕ್ಷಣ ಬ್ಯಾಲೆನ್ಸ್ ಶೀಟು, ಸಾಯಂಕಾಲ ಕ್ಲೋಸ್ ಅಷ್ಟೇ. ಅವನು ಕ್ಲೋಸ್ ಮಾಡಿದ ಮೇಲೆ ಯಾವ ಬ್ಯಾಲೆನ್ಸ್ ಶೀಟು ಓಪನ್ನು ಆಗಲ್ಲ, ಕ್ಲೋಸು ಆಗಲ್ಲ. ಅವನ ಲೆಕ್ಕಾಚಾರವೇ ಬೇರೆ, ನಮ್ಮ ಲೆಕ್ಕಾಚಾರವೇ ಬೇರೆ. ಅವನ ಮಾರ್ಕೆಟಿನ ವಸ್ತುಗಳ ಬೆಲೆನೇ ಬೇರೆ, ನಮ್ಮ ಮಾರ್ಕೆಟಿನ ವಸ್ತುಗಳ ಬೆಲೆನೇ ಬೇರೆ ಅಲ್ವಾ. ಆದರೆ ಪ್ರಾಣಿಗಳನ್ನು ನೋಡಿದ ಕೋಳಿ ಒಂದು ಅಮೂಲ್ಯವಾದ ರತ್ನ ಕೊಡಿ, ಅದನ್ನು ಹೀಗೆ ಕೂತ್ ತೆಗೆದು ಎಸ್ತಾಕತ್ತೆ, ಮುಗಿದೋಯ್ತು, ಇದೇನೋ ಪ್ರಯೋಜನಕ್ಕೆ ಬರಲ್ಲ ಅಂತ. ಒಂದು ಧಾನ್ಯದ ಕಾಳು ಕೊಡಿ, ಅದನ್ನು ಸಂತೋಷನ ತಿನ್ನತ್ತೆ, ಅದಕ್ಕೆ ಗೊತ್ತು ಇದಕ್ಕೆ ಬೆಲೆ ಇಲ್ಲ, ಕಲ್ಲು ಅಂತ. ನಾವು ಆ ಕಲ್ಲನ್ನ ಇಟ್ಕೊಂಡು ಇದ್ದು ಊರಲ್ಲಿರುವ ಕಳ್ಳರನ್ನೆಲ್ಲ ಮನೆಗೆ ಆಹ್ವಾನ ಕೊಡ್ತೀವಿ ನೋಡಿ. ತಲೆ ಕೆಡಿಸ್ಕೊಳ್ಳೋದು ನಾವೇ ಅಲ್ವಾ. ಒಂದಗಳು ಹೆಚ್ಚಿರದು, ಒಂದಗಳು ಕೊರಗಿರದು, ತಿಂದ ನಿನ್ನ ಋಣ ತೀರು ತಲೆ ಪಯಣ, ಹಿಂದಾಗದೊಂದು ಕ್ಷಣ ಮುಂದ ಕುಂಕಾದಿರದು, ಸಂದ ಲೆಕ್ಕವದಲ್ಲೇ ಮಂಕುತಿಮ್ಮ. ಅವನ ಲೆಕ್ಕ ಸಂದಾಯ ಆಯಿತು, ಚುಕ್ತಾಯಿತು ಅಂದರೆ ಯಾರೂ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀನು ಯಾವತ್ತಾದರೂ ಬಾಪ, ನಾನು ಸಿದ್ಧನಿದ್ದೇನೆ, ನಾನು ಸಿದ್ಧನಿದ್ದೇನೆ ಅನ್ನುವ ರೀತಿಯಲ್ಲಿ ಬದುಕಬೇಕು. ಕುರ್ಚಿ ಮೇಲೆ ಹೀಗೆ ಕೂತ್ಕೊಂಡಿದ್ದೀನಿ ಅಂದರೆ ಯಮ ಬಂದು ಕರೆದ ಅಂದರೆ ಎದ್ದು ಹೊರಟು ಬಿಡಬೇಕಂತೆ, ಹಿಂದೆ ತಿರುಗಿ ನೋಡಿದೆ ರೆಡಿ ಅಂತ. ಆ ಮಟ್ಟಕ್ಕೆ ನಾವು ಈ ಬದುಕಿನ ಸಿದ್ಧತೆಯನ್ನು ಮಾಡ್ಕೋಬೇಕು. ಎಷ್ಟು ಚಂದ ಅಲ್ವಾ ಆ ಥರ ಸಿದ್ಧ ಮಾಡಿಕೊಂಡ್ರೆ. ಇರುವ ಕೆಲಸವ ಮಾಡು ಕಿರಿದೆನದೇ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಮುಳುಗದಿರು ಜೀವನದ ತೆರೆಯ ಮೇಲೀಜುತಿರು, ಒಳಿತನಾಗಿಸು ಕೊಳುತ ಸಂತಸವ, ಕಳವಳಂಬಡದೆ ನಡೆ ಕಡೆಯ ಕರೆ ಬಂದಂದು, ಮಿಳಿತನಿರು ವಿಶ್ವದಲ್ಲಿ ಮಂಕುತಿಮ್ಮ. ಹೇಗೆ ಬದುಕನ್ನು ನಾವು ನಿಭಾಯಿಸ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ ಡಿ ವಿ ಜಿಯಲ್ಲಿ. ಎಷ್ಟು ಚಂದ ಹೇಳ್ತಾರೆ ನೋಡಿ. ನಾವು ಯಾವತ್ತೂ ಅಷ್ಟೇ, ನಮಗೆ ಏನು ಭಗವಂತ ಕೆಲಸ ನಿರ್ವಹಿಸಿ ಕೊಟ್ಟಿದ್ದಾನೋ ಅದನ್ನು ಅಚ್ಚುಕಟ್ಟಾಗಿ ಭಗವಂತನ ಸೇವೆ ಅಂತ ತಿಳ್ಕೊಂಡು ಮಾಡಬೇಕಂತೆ. ಇಷ್ಟು ಮಾಡಿದರೆ ನಮ್ಗೆ ಯಾವ ತಲೆಬಿಸಿ ಇಲ್ಲ. ಭಗವಂತ ನಮ್ಮನ್ನು ಹೇಗೆ ಹುಟ್ಟಿಸಿದಾನಪ್ಪ, ಒಂದು ನಾಟಕ ಇದು ಅಷ್ಟೇ. ನಾಟಕದಲ್ಲಿ ಪಾತ್ರ ಹಂಚಿದಾನೆ ಅಷ್ಟೇ. ಇದು ಬದುಕೆಂಬುದು ನಾಟಕ. ಡಿ ವಿ ಜಿ ಅವರು ಮ್ಯಾಕ್ಬೆತ್ ಎಂಬ ಕೃತಿಯನ್ನು ಕನ್ನಡೀಕರಿಸ್ತಾರೆ. ಅದರೊಳಗೆ ಮ್ಯಾಕ್ಬೆತ್ತಿನ ಮಾತನ್ನು ಎಷ್ಟು ಚೆನ್ನಾಗಿ ಅನುವಾದ ಮಾಡಿದ್ದಾರೆ ನೋಡಿ. ಬಾಳೊಂದು ನೆಡವ ನೆಳಲ್ ಅನಿತೆ, ಅದು ರಂಗದಲ್ಲಿ ಠೀವಿಯಿಂದ ಟೋಪದಿನ್ ಒಂದು ತಾಸಾಡಿ ಬಳಿಕ ಎನುಂ ಕೇಳ ಬಾರದಿಹ ಬಡನಟನು, ಅದು ಬಾಲಿಶಂ ಪೆಳ್ದ ಸದ್ದು ಗದ್ದಲ ತುಂಬಿ ಅರ್ಥಮೇನ್ರದ ಕಥೆ. ನಮ್ಮೆಲ್ಲರ ಬಾಳು ಹೇಗೆ ಅಂತ ಹೇಳ್ತಾರೆ ನೋಡಿ. ಮ್ಯಾಕ್ಬೆತ್ತಿನ ಮಾತು ಶೇಕ್ಸ್ಪಿಯರ್ ಡ್ರಾಮಾ ಅದು, ಅದರೊಳಗೆ ಎಂಥ ಸತ್ವ ತುಂಬಿ ಅನುವಾದ ಮಾಡ್ತಾರೆ ನೋಡಿ. ಬಾಳೊಂದು ನೆಡವ ನೆಳಲ್ ಅನಿತೆ, ನಮ್ದೆಲ್ಲ ಬಾಳಿದೆಯಲ್ಲ ಅದೊಂದು ನೆಡ್ಕೊಂಡು ಹೋಗುವ ನೆರಳು. ನೆರಳಿಗೇನಿದೆ ಪರಮಾರ್ಥ? ನಾವು ಹೋದಲೆಲ್ಲ ಬರುತ್ತೆ, ನಾವು ನಿಂತರೆ ನಿಲ್ಲುತ್ತೆ. ಆದರೆ ನೆರಳಿಗೇನಾದ್ರು ಪ್ರಾಧಾನ್ಯತೆ ಇದೆಯಾ? ಹಾಗೆ ಬದುಕಿಗೇನೂ ಪ್ರಾಧಾನ್ಯತೆ ಇಲ್ಲ. ಆ ಬದುಕನ್ನು ಚೆನ್ನಾಗಿ ನಿರ್ವಹಿಸಿಕೊಂಡು ಪ್ರಾಧಾನ್ಯತೆಯನ್ನು ಸೃಷ್ಟಿ ಮಾಡ್ಕೋಬೇಕು ನಾವಷ್ಟೇ. ನಮ್ಮ ಬದುಕಿಗೆ ನಾವೇ ಬಿಟ್ಬಿಟ್ರೆ ಏನೂ ಇಲ್ಲ, ಹೋಗಿ ಬರ್ತದೆ ಹೋಗುತ್ತೆ ಅಷ್ಟೇ. ಬಾಳೊಂದು ನೆಡವ ನೆಳಲ್ ಅನಿತೆ, ನಡ್ಕೊಂಡು ಹೋಗೋ ನೆರಳಷ್ಟೇ, ಗಟ್ಟಿತನ ಇಲ್ಲ ಅದಕ್ಕೆ. ಅದು ರಂಗದಲ್ಲಿ ಠೀವಿಯಿಂದೊಂದು ತಾಸಾಡಿ ಬಳಿಕ ಏನೂ ಕೇಳ ಬಾರದಿಹ ಬಡನಟನು. ಅದು ನಾಟಕ ರಂಗದಲ್ಲಿ ಯಾವುದೋ ಈಗ ಯಕ್ಷಗಾನ ಕಾರ್ಯಕ್ರಮ ಇದೆಯಲ್ಲ, ನೆಕ್ಸ್ಟು ಶಾಂಭವಿ ಪರಿಣಯನ ಏನೋ ಇದೆ ಅಲ್ಲಿ ನೋಡಿ, ಅನೇಕ ಪಾತ್ರಗಳು ಬರ್ತಾವಲ್ಲಿ. ಆ ಪಾತ್ರಗಳು ಈ ಸ್ಟೇಜಿಗೆ ಎಂಟರಾದ ಮೇಲೆ ಅವರ ನೈಜ ಪಾತ್ರ ಯಾರೋ ಶಾಲಿನಿಯೋ, ಯಾರೋ ಮೇಡಮ್ಮೋ, ಯಾವ ಕೃಷ್ಣರಾವೋ ಯಾರು ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರು ಯಾರೂ ಪ್ರಧಾನ ಅಲ್ಲ ಅಲ್ಲಿ. ಆ ನಾಟಕದಲ್ಲಿ ಏನು ಪಾತ್ರ ಇರುತ್ತೋ
ಯಕ್ಷಗಾನದಲ್ಲಿ ಏನು ಪಾತ್ರ ಇರುತ್ತೋ ಅದೇ ಪಾತ್ರ ಅವರಾಗಿರ್ತಾರೆ. ನೋಡುವವರು ಕೂಡ ನಾವು ಅದೇ ಪಾತ್ರ ಅಂತ ನೋಡ್ತೇವೆ. ರಾವಣನ ಪಾತ್ರ ಅಂದರೆ ರಾವಣನೇ, ಅವನು ಬಂದಾಗ ಅವನ ಮಾತು ಕತೆ ಎಲ್ಲ ರಾವಣನಾಗೆ ಇರುತ್ತಲ್ವ. ಆದರೆ ಕೆಳಗಡೆ ಇಳಿದಾಗ ಎಷ್ಟು ಸೌಜನ್ಯ ಮೂರ್ತಿಯಾಗಿ ಮಾತಾಡ್ತಿರ್ತಾನೆ. ಅದು ಬೇರೆ, ಇದು ಬೇರೆ. ಅಷ್ಟೇ ನಮ್ಮ ಬದುಕೆಲ್ಲ ಹಾಗೆ. ಎಲ್ಲಿಯವರೆಗೆ ಈ ದೇಹದಲ್ಲಿ ರಕ್ತ ಸಂಚಾರ ಇರುತ್ತೋ, ಶಕ್ತಿ ಇರುತ್ತೋ, ಅಲ್ಲಿವರೆಗೆ ಏನೇನೋ ಮಾಡ್ತಾ ಇರ್ತೀವಿ ನಾವು, ಯಾರ್ಯಾರಿಗೆ ಏನೇನೋ ಹೇಳ್ತಾ ಇರ್ತೀವಿ. ಶಕ್ತಿ ಕುಂದು ಹೋಯ್ತೋ ಯಾರೂ ಕೇಳೋರಿಲ್ಲ. ಬಾಳು ಅಂದ್ರೆ ಹಾಗೆ ಅಲ್ವಾ. ಬಾಳೊಂದು ನೆಡವ ನೆಳಲ್ಲನಿತೆ ಅದು ರಂಗದಲ್ಲಿ ಟಿವಿಯಿಂದ ಆಟೋಪದಿಂದ ಒಂದು ತಾಸಾಡಿ ಬಳಿಕ ಏನೂ ಕೇಳ ಬಾರದಿಹ ಬಡನಟನು. ರಂಗಸ್ಥಳದಲ್ಲಿ 1 ಗಂಟೆಗಳ ಕಾಲ ಆಯಾ ಪಾತ್ರಗಳನ್ನು ನಿರ್ವಹಿಸಿಕೊಂಡು ಆ ಪಾತ್ರಕ್ಕೆ ಮೆರುಗು ಕೊಟ್ಟು, ದುರ್ಯೋಧನಿಗೂ ಮೆರುಗು ಕೊಟ್ಟು, ರಾವಣನಿಗೂ ಮೆರುಗು ಕೊಟ್ಟು, ಭೀಮನಿಗೂ ಮೆರುಗು ಕೊಟ್ಟು, ಕೃಷ್ಣನಿಗೂ ಚಂದ ಕೊಟ್ಟು ಇಡೀ 1 ಗಂಟೆ ಕಾಲ ಎಷ್ಟು ಚಂದ ಇರುತ್ತಲ್ಲ, ನಮ್ಮನ್ನು ಮರೆಸಿಬಿಡುತ್ತಲ್ವ ಅದು. ಆದರೆ ಯಕ್ಷಗಾನ ಮುಗೀತು ಅಂದ ತಕ್ಷಣ ವೇಷ ಕಟ್ಟುವ ತಾಣಕ್ಕೆ ಹೋಗಿ ನೋಡಿ, ಒಬ್ಬೊಬ್ರು ನೋಡೋಂಗಿರ್ತಾರ ಅಂತ. ಮುಗಿದೋಯ್ತು. ಇಲ್ಲಿ ಬಂದಾಗ ಎಷ್ಟು ಚಂದ ಅಲ್ವಾ. ನಮ್ಮ ಬದುಕೆಲ್ಲ ಹಾಗೆ ಅಂತ ಹೇಳ್ತಾರೆ. ರಂಗದಲ್ಲಿ 1 ತಾಸು ಆಡಿ 1 ಗಂಟೆಗಳ ಕಾಲ ಆಟವಾಡಿ ಬಳಿಕ ಏನೂ ಕೇಳಬಾರದಿಹ ಬಡ ನಟನು. ಆಮೇಲೆ ವೇಷ ಕಳಿಸಿ ಕೂತ್ಕೊಂಡ್ಮೇಲೆ ಅವನನ್ನು ಯಾರೂ ಮಾತಾಡ್ಸಕ್ಕೆ ಹೋಗಲ್ಲ. ಬಡ ನಟ ನಮ್ಮ ಬಾಳು ಹಾಗಂತೆ. ಅದು ಟಿವಿಯಿಂದ ಆಟೋಪದಿಂದ 1 ತಾಸಾಡಿ ಬಳಿಕ ಏನೂ ಕೇಳಬಾರದ ಬಡನಟನು ಅದು ಬಾಲಿಶಂ ಪೇಳ್ದ ಸದ್ದು ಗದ್ದಲ ತುಂಬಿ ಅರ್ಥ ಮೀರಿದ ಕತೆ. ಮಕ್ಕಳು ಆಟಾಡ್ತಿರ್ತಾವಲ್ಲ ಅಂಗಳದಲ್ಲಿ, ಅಂಗಳ ಇದ್ದರೆ, ಈಗೆಲ್ಲ ಅಂಗಳ ಇಲ್ಲದ ಮನೆಗಳು, ಅಂಗಳ ಎಲ್ಲಿದು? ನಾವೆಲ್ಲ ಅಂಗಳದಲ್ಲಿ ಆಟ ಆಡ್ತಿದ್ವಿ, ಹಳ್ಳಿ ಮನೆ, ಬೇಕಾದಷ್ಟು ಜಾಗ ಇರ್ತಿತ್ತು. ಈಗ ಇಲ್ಲ, ಅಂಗಳಕ್ಕೂ ದುಡ್ಡು ಕೊಟ್ಟೇ ಕೊಂಡ್ಕೊಳ್ಬೇಕು. ನಿವೇಶನಕ್ಕೆ ಎಷ್ಟು ರೇಟೋ ಅಂಗಳಕ್ಕೂ ಅಷ್ಟೇ ರೇಟು. ಆದ್ದರಿಂದ ಅಂಗಳವಿಲ್ಲದ ಮನೆ ಈಗ. ಅಂಗಣವೂ ಇಲ್ಲ, ಅಂಗಳವೂ ಇಲ್ಲ, ಅವಕಾಶವೂ ಇಲ್ಲ. ಒಟ್ಟಿಗೆ ಇದ್ದದ್ರೊಳಗೆ ಒಂದಷ್ಟು 30-40 ಸೈಟಲ್ಲಿ ಒದ್ದಾಡ್ಕೊಂಡು ಬದುಕೆಲ್ಲ ಸತ್ತೋಗ್ತೀವಿ ನಾವು ಅಷ್ಟೇ. ವಿಸ್ತಾರವಾಗಿ ಬದುಕುವುದನ್ನು ಮರೆತು ಬಿಟ್ಟಿದ್ದೇವೆ ನಾವು. ಯಾಕೆಂದ್ರೆ ನಾವೇ ಅಲ್ವಾ ಬೆಲೆ ಕಟ್ಟಿದ್ದು. ಆ ನಿವೇಶನಕ್ಕೆ ಬೆಲೆ ಏನಿಲ್ಲ, ಮನುಷ್ಯ ಮಾಡ್ಕೊಂಡಿದ್ದಷ್ಟೇ. ಅವನು ಬಿಟ್ಟೋಗ್ಲಿ ಅಷ್ಟೇ ಇರುತ್ತೆ ಅದು. ಎಲ್ಲರೂ ಸತ್ತೋಗ್ಲಿ ಬೇಕಾದರೆ, ಈ ಜಗತ್ತಲ್ಲಿ ಯಾರೂ ಇಲ್ಲ, ನಿವೇಶನ ಕೇಳೋರೇ ಇಲ್ಲ. ನಾವು ಮಾಡ್ಕೊಂಡಿದ್ದಲ್ವಾ. ಹಾಲಿಗೆ ಹಸು ಬೆಲೆ ಕೊಡುವುದಿಲ್ಲ, ಪುಕ್ಸಡೆ ಕೊಡುತ್ತದು. ಆದರೆ ಬೆಲೆ ಕಟ್ಟಿದವರು ನಾವಲ್ವಾ. ಹಾಲಿಗೆ ಇಷ್ಟು ಲೀಟ್ರು ಅಂತ ಸರ್ಕಾರ ತಿಂಗಳಿಗೆ ವರ್ಷಕ್ಕೆ ಏರಿಸ್ತಾ ಇದೆಯಲ್ಲ, ಏರಿಸುವುದೇ ಆಡಳಿತ. ವಿದ್ಯುತ್ ಶಕ್ತಿ ಏರಿಸ್ತಿದ್ದೇವೆ, ಅದು ಮೊದಲು ಹೇಳ್ತಾರೆ. ಸದ್ಯಕ್ಕೆ ನಾವು ಏರಿಸುವುದಿಲ್ಲ ಅಂದರೆ ಸದ್ಯಕ್ಕೆ ಏರ್ತಾರೆ ಅಂತ ಅರ್ಥ. ಏನು ಹೇಳ್ತಾರೋ ಅದು ತಂದು ನಡೆಯುವುದಿಲ್ಲ. ಎಲ್ಲರೂ ಏರಿಸಿ ಆಡಳಿತ ಮಾಡೋದು. ಪಾಪ ಹೇಳೋದಿಲ್ಲ, ಕೇಳೋರಿಲ್ಲ. ಈ ಮಧ್ಯಮ ವರ್ಗದ ಜನಗಳನ್ನು ಕೇಳೋರು ಯಾರಿದ್ದಾರೆ? ಆದ್ದರಿಂದ ಮಕ್ಕಳು ಅಂಗಣದಲ್ಲಿ ಕೂತ್ಕೊಂಡು ಆಟ ಆಡ್ತಾರಲ್ಲ ನೋಡಿ, ಮನೆಯಲ್ಲಿ ಏನು ಚಿತ್ರ ಇರ್ತೋ ಎಲ್ಲ ಅಬ್ಸರ್ವ್ ಮಾಡಿರ್ತಾರೆ. ಆ ಮಕ್ಕಳು ಎಂಥ ಜಾಣರಾಗಿರ್ತಾರೆ ಅಂದರೆ, ಅವರು ಆಡುವ ಆಟಕ್ಕೆ ವಸ್ತುವನ್ನು ಅವರೇ ಸೃಷ್ಟಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಒಂದೇ ದಿವಸ ಎಲ್ಲ ಆಟ ಆಡಲ್ಲ. ನೋಡಿ ಬೇಕಾರೆ ಅಬ್ಸರ್ವ್ ಮಾಡಿ, ಒಂದೇ ದಿವಸ ಎಲ್ಲ ಆಟ ಆಡಲ್ಲ. ಇವತ್ತು ಅಪ್ಪ ಅಮ್ಮನ ಆಟ ಆದರೆ ನಾಳೆ ಅಜ್ಜಾಜಿ ಆಟ ಬೇರೆ, ಅಥವಾ ಇನ್ನು ಮನೆ ಕಟ್ಟುವ ಆಟ. ಅವು ಏನೇನು ನೋಡಿರ್ತಾರೋ ಅದನ್ನೆಲ್ಲ. ಯಕ್ಷಗಾನ ನೋಡಿದರೆ ನಾವು ಯಕ್ಷಗಾನದ ಆಟ ಆಡುವ ಅಂತ ಕುಣಿತಾ ಇರ್ತಾವೆ ಮನೇಲಿ. ಅವು ಕೂಡ ಸೇರಿಕೊಂಡು ಮಕ್ಕಳು ಆಡಿ 1 ತಾಸು ಆಡಿ ಆಮೇಲೆ ಮನೆಯನ್ನೆಲ್ಲ ಕೆಡು ಹಾಕಿ, ಮನೆ ಕಟ್ಟಿದರೆ ಮನೆ ಕೆಡು ಹಾಕಿ ಓಡೋಗ್ಬಿಡ್ತಾವೆ ಅಮ್ಮ ಕರೆದ ತಕ್ಷಣ ಅಲ್ವಾ. ನಮ್ಮ ಬಾಳು ಇಷ್ಟೇ ಅಂತೆ, ಇದಕ್ಕಿಂತ ಬೆಲೆ ಅದಕ್ಕಿಲ್ಲ. ಅದರಿಂದ ಈ ಬಾಳಿಗೆ ಗಟ್ಟಿತನ ಇಲ್ಲ. ಇರುವಷ್ಟು ಕಾಲ ಗಟ್ಟಿತನ ಕೊಡಬೇಕಾದವರು ನಾವು. ಹೇಗೆ ಬದುಕ್ತೇವೆ ಅದರ ಮೇಲೆ ಬಾಳು ನಮ್ಮದು ಸಾರ್ಥಕವಾಗುತ್ತೆ. ಹಾಗಾಗಿ ಡಿ ವಿ ಗುಂಡಪ್ಪನವರು ಅನೇಕ ವಿಚಾರಗಳನ್ನೆಲ್ಲ ಅಧ್ಯಯನ ಮಾಡಿ ಈ ಕಗ್ಗದಲ್ಲಿ ತುಂಬಿದ್ದಾರೆ. ಭಗವದ್ಗೀತೆಯ ಸಾರನೂ ಇದೆ, ವೇದಾಂತಗಳ ಸಾರವೂ ಇದೆ, ಆಂಗ್ಲ ಸಾಹಿತ್ಯದ ಸಾರವೂ ಇದೆ, ಮಹಾಭಾರತ ರಾಮಾಯಣಾದಿ ಉದ್ಗ್ರಂಥಗಳ ಸಾರ ಬೋಧಾಮೃತವೂ ಇಲ್ಲಿದೆ. ವಿ ಸೀತಾರಾಮಯ್ಯನವರು ಹೇಳ್ತಾರೆ, ವೇಮನ್ನ ಸರ್ವಜ್ಞ ಭರ್ತೃಹರಿ ಮಾರ್ಗದಲ್ಲಿ ರಾಮಾಯಣಾದಿ ಉದ್ಗ್ರಂಥಗಳ ಸಾರ ಬೋಧಾಮೃತವ ಪಾನಗೈದೆಮಗೆ ಜೇನಾಗಿಸಿಹೆ ನೀ ಮಧುಪನೆಂತೋ ಪೇಳ್ ಮಂಕುತಿಮ್ಮ ಅಂತ. ಆ ಮಂಕುತಿಮ್ಮನ ಬಗ್ಗೆ ವಿ ಸಿ ಅವರು ಓದಿ ಅವರದೇ ಆದ ಪದ್ಯದ ರೂಪದಲ್ಲಿ ಒಂದು ಕವನ ಬರೆದು ಬಿಟ್ಟು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾರೆ. ಇದರೊಳಗೆ ಏನಿದೆ ಅಂತ ಹೇಳ್ತಾರೆ. ಸರ್ವಜ್ಞನ ತ್ರಿಪದಿಯ ಸಾರ ಇದೆ, ವೇಮನ್ನ ಅವನ ಕಾವ್ಯದ ಸಾರ ಇದೆ,
ಭರ್ತೃಹರಿ ನೀತಿ ಶತಕ, ಶೃಂಗಾರ ಶತಕ, ವೈರಾಗ್ಯ ಶತಕ ಅಂತ 3 ಶತಕಗಳನ್ನು ಬರೆದಿದ್ದಾನೆ. ಆದರೆ ಎಲ್ಲ ಸತ್ವ ಇದೆಯಂತೆ ಇದರಲ್ಲಿ. ಭರ್ತೃಹರಿ ಮಾರ್ಗದಲ್ಲಿ ರಾಮಾಯಣಾದಿ ಉದ್ಗ್ರಂಥ ಸಾರಬೋಧಾಮೃತವ, ರಾಮಾಯಣ ಮಹಾಭಾರತವಾದ ಶ್ರೇಷ್ಠವಾದ ಗ್ರಂಥಗಳ ಸಾರಬೋಧವನ್ನು ನೀನು ಕುಡಿದು ಒಂದು ಹೇಗೆ ಜೇನಿನ ನೊಣ ಎಲ್ಲ ಹೂಗಳ ಮಕರಂದವನ್ನು ಕುಡಿದು ತಾನು ಬಂದು ಗೂಡಿನಲ್ಲಿ ಅದನ್ನು ಉಗುಳಿ ಜೇನನ್ನು ಮಾಡಿಸುತ್ತೋ ಹಾಗೆ ನೀವು ಎಲ್ಲ ಗ್ರಂಥಗಳ ಮಕರಂದವನ್ನು ಹೀರಿ ಕಗ್ಗದ ರೂಪದಲ್ಲಿ ನೀವು ಕೊಟ್ಟಿದ್ದೀರಾ. ಸಾರಂ ಬೋಧಾಮೃತವ ಪಾನಗೈದೆಮಗೆ ಜೇನು ಆಗಿಸಿಹೇ, ನಮಗೆ ಜೇನು ಮಾಡಿಕೊಟ್ಟಿದ್ದಿ. ಕಗ್ಗವನ್ನು ಅಧ್ಯಯನ ಮಾಡಿದ್ರೆ ಜೇನಂದೆ ಅದು ಓದೇ ಇದ್ರೆ ಮಾತ್ರ ಗೊತ್ತಾಗೋದು, ಸುಮ್ಮನೆ ಬಿಟ್ಟರೆ ಗೊತ್ತಾಗೋದಿಲ್ಲ. ನಮ್ಗೆ ಎಷ್ಟು ಎಚ್ಚರ ಕೊಡುತ್ತೆ ಜೀವನಕ್ಕೆ, ಆ ಜೀವನಕ್ಕೆ ಎಷ್ಟು ಸಾರ್ಥಕತೆಯನ್ನು ಕೊಡುತ್ತೆ, ಜೀವನಕ್ಕೆ ಎಷ್ಟು ಉತ್ಸಾಹ ಕೊಡುತ್ತೆ, ಅದನ್ನು ಓದಿದರೆ ಮಾತ್ರ ಗೊತ್ತಾಗುತ್ತೆ. ನಿನ್ನೆ ಮಡಿಕೇರಿಯಲ್ಲಿ ಒಂದು ಲಯನ್ಸ್ ಕ್ಲಬ್ಬಲ್ಲಿ ಒಂದು ಭಾಷಣ ಇತ್ತು. ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆ, ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ಸರಿ ಒಂದು ಹಾಗೆ ಪದ್ಯಗಳನ್ನು ಹೇಳಿ ಬಂದೆ. ಅರ್ಧ ಗಂಟೆ 40 ನಿಮಿಷ ಮಾತಾಡಿ ಬಂದೆ. ಅವರಿಗೆ ಎಷ್ಟು ಖುಷಿ ಆಯಿತು ಅಂದರೆ, ಅರೆ ಲಯನ್ಸ್ ತತ್ವಗಳೇ ಇದುವಲ್ಲ ಇಲ್ಲಿ DVG ಅವ್ರು ಏನು ಅದನ್ನು ಆ ರೀತಿಯಾಗಿ ನೋಡಿದವರಲ್ಲ. ಅಂದರೆ ಜೀವನ ಎಲ್ಲರಿಗೂ ಬೇಕಲ್ವಾ, ಅದಕ್ಕೆ ಜೀವನ ಸ್ಪಿರಿಟ್ ಅಂತ ಒಂದು ಬರುತ್ತೆ, ಅಲ್ಲಿ ಸ್ಫೂರ್ತಿಯನ್ನು ತುಂಬಬೇಕು. ಲಯನ್ಸ್ ಸಂಸ್ಥೆ ಇದೆಯಲ್ಲ, ಅದು ಚೆನ್ನಾಗಿ ಬದುಕಲಿಕ್ಕೆ, ಮೌಲ್ಯಯುತವಾಗಿ ಬದುಕಲಿಕ್ಕೆ, ಪೌರ ಪ್ರಜ್ಞೆಯನ್ನು ತುಂಬಿಕೊಳ್ಳಲಿಕ್ಕೆ, ಸಾಮಾಜಿಕ ಹಾಗೂ ಮೌಲ್ಯಗಳನ್ನು ನೈತಿಕತೆಯ ಮೌಲ್ಯಗಳನ್ನು ತುಂಬಿ ಜನರ ಬದುಕನ್ನು ಸುಖಮಯವನ್ನಾಗಿ ಮಾಡುವುದೇ ಒಂದು ಉದ್ದೇಶ ಲಯನ್ಸಿದು. ಅದಕ್ಕೊಂದು ಉದಾಹರಣೆ ಕೊಟ್ಟೆ ನಿನ್ನೆ. DVGದು ಉತ್ಸಾಹ ಹೇಗಿರಬೇಕು ಅಂದರೆ ಹುಲ್ಲಿನ ಹಾಗಿರಬೇಕು ಅಂತ. ಹುಲ್ಲು ಅಂದರೆ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಲ್ವ, ತೃಣ ಅಲ್ಲ. ಎಷ್ಟು ಚೆನ್ನಾಗಿ ತುಂಬಿದ್ದಾರೆ DVG. ಅಣಗಿದ್ದು ಬೇಸಗೆಯೊಳ್ ಎದ್ದು ಮಳೆ ಕರೆದಂದು, ಗುಣಿಯನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು, ಉಣಿಸ ನೀವನು ದನಕ್ಕೆ ತಣಿವ ನೀವನು ಜನಕ್ಕೆ, ಗುಣಶಾಲಿ ತೃಣ ಸಾಧು ಮಂಕುತಿಮ್ಮ. ಅಣಗಿದ್ದು ಬೇಸಗೆಯೊಳ್, ಹುಲ್ಲಿದೆಯಲ್ಲ ಬೇಸಿಗೆಯಲ್ಲಿ ಅಡಗಿರುತ್ತೆ. ನೋಡಿ ಎಷ್ಟೆಲ್ಲ ಕಾಟ ಕೊಡ್ತಾರೆ. ಜಾನುವಾರುಗಳು ತಿಂತವೆ, ಜನರು ಮೆಟ್ಕೊಂಡು ತಿರುಗ್ತಾರೆ. ಇನ್ನು ರೋಡನ್ನು ಮಾಡಬೇಕಾದ್ರೂ ಕೆತ್ತಿ ಮೂಲೆಗಾಗ್ತಾರೆ. ಸೂರ್ಯ ಬಿಸಿಲಿನಲ್ಲಿ ಬೇಯಿಸ್ತಾನೆ. ಇಷ್ಟೆಲ್ಲ ತೊಂದರೆಯನ್ನು ಅನುಭವಿಸಿದರೂ ಕೂಡ ಹುಲ್ಲು ಅಣಗಿದ್ದು ಬೇಸಗೆಯೊಳ್ ಎದ್ದು ಮಳೆ ಕರೆದಂದು, 4 ಮಳೆ ಹನಿಗಳು ಬಂದು ಅಂದರೆ ನಾಳೆ ನೋಡಿ ಹೇಗೆ ಚಿಗರಿ ಎದ್ದು ಬಿಡ್ತಾವೆ ಅಂತ. ಎಷ್ಟಾದರೂ ಕಷ್ಟವನ್ನು ಅನುಭವಿಸಿರಲಿ, 4 ಹನಿ ಮಳೆ ಬಿತ್ತು ಅಂದರೆ ಮರುದಿವಸ ಇಡೀ ಬಯಲು ಹಸಿರಾಗಿಬಿಡುತ್ತಲ್ಲ. ಎಂಥ ಸ್ಫೂರ್ತಿ ನೋಡಿ ಅದು. ಹಾಗೆ ಬದುಕು ನೀನು. ಹುಲ್ಲನ್ನು ನೆಗ್ಲೆಕ್ಟ್ ಮಾಡೋದಲ್ಲ, ಸ್ಫೂರ್ತಿಯನ್ನು ಕಲಿಯುವುದಾದರೆ ಹುಲ್ಲಿನಿಂದ ಕಲ್ತ್ಕೊ ನೀನು. ಅಣಗಿದ್ದು ಬೇಸಗೆಯೊಳ್ ಎದ್ದು ಮಳೆ ಕರೆದಂದು, ಗುಣಿಗೆನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು. ಮಳೆ ಕರೆದ ತಕ್ಷಣ ಎದ್ದು ಬಿಡುತ್ತೆ. ಆಮೇಲೆ ಹುಲ್ಲಿಗೆ ಇಂಥಲ್ಲೇ ಹುಟ್ಟಬೇಕು, ಇಂಥಲ್ಲೇ ಬೆಳಿಬೇಕು ಅಂತ ಮಹತ್ವಾಕಾಂಕ್ಷೆ ಇಲ್ಲ. ಎಲ್ಲಿ ಅವಕಾಶ ಭಗವಂತ ಕೊಡ್ತಾನೋ ಅಲ್ಲೇ ಸೊಂಪಾಗಿ ಬೆಳೀತಲ್ಲ. ಎಲ್ಲೋ ಹೊಂಡದಲ್ಲಿರ್ಬೋದು ಅಥವಾ ದಿಬ್ಬದಲ್ಲಿರ್ಬೋದು, ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲೇ ಸೊಂಪಾಗಿ ಬೆಳೆಯುತ್ತೆ. ನೀನು ಅವಕಾಶ ಎಲ್ಲಿ ಭಗವಂತ ಕೊಡ್ತಾನೋ ಅಲ್ಲೇ ಚೆನ್ನಾಗಿ ಬದುಕ್ಬೋದಲ್ವಾ. ಯಾವುದೋ ಒಂದು ಗುಡಿಸಿನಲ್ಲಿದ್ದವರು ಎಷ್ಟು ಪ್ರಸಿದ್ಧಿ ಪಡೀಲಿಲ್ಲ. ದ್ರೌಪದಿ ಮುರ್ಮು ಅವರು ಎಷ್ಟು ಬಡ ಸ್ಥಿತಿಯಲ್ಲಿದ್ದವರು ಇವತ್ತು ರಾಷ್ಟ್ರಪತಿ ಆಗಿದ್ದಾರೆ. ರಾಷ್ಟ್ರಪತ್ನಿ ಅಂತ ಹೇಳಬೇಕು ಏನೋ ಗೊತ್ತಿಲ್ಲ. ರಾಷ್ಟ್ರಪತ್ನಿ ಅಂದರೆ ರಾಷ್ಟ್ರಪತಿ ಇಬ್ಬರು ಮತ್ತೊಬ್ಬರು ಇರಬೇಕಲ್ಲ. ಬಹುಶಃ ಆ ಪುಲ್ಲಿಂಗವೇ ಸ್ತ್ರೀಲಿಂಗ, ಸ್ತ್ರೀಲಿಂಗವೇ ಪುಲ್ಲಿಂಗ. ರಾಷ್ಟ್ರಪತಿ ಅಂದರೆ ರಾಷ್ಟ್ರಪತ್ನಿ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಕಾಂಪಿಟೇಷನ್ ಇಲ್ಲ ಶಬ್ದಕ್ಕೆ. ನೋಡಿ ಎಂಥ ಬಡ ಸ್ಥಿತಿಯಲ್ಲಿದ್ದವರು ಇವತ್ತು ರಾಷ್ಟ್ರಪತಿ ಪದವಿಗೆ ಏರಬೇಕಾದ್ರೆ ಎಂಥ ಅವಕಾಶ ಕೊಡ್ತಾನಲ್ಲ. ಇದ್ದ ಅವಕಾಶ ಚೆನ್ನಾಗಿ ಬಳಸಿದ್ರೆ ಆಯ್ತಲ್ವಾ. ಗುಣಿ ಎನ್ನದೆ ತಿಟ್ಟೆನ್ನದೆ ಸಿಕ್ಕಿದೆಡೆ ಬೆಳೆದು, ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಚೆನ್ನಾಗಿ ಬೆಳೆಯುತ್ತಲ್ವಾ. ನಾವು ಹಾಗೆ ಭಗವಂತ ನಮಗೆ ಯಾವ ಪಾತ್ರ ಕೊಟ್ಟಿನೋ, ಸ್ತ್ರೀ ಪಾತ್ರ ಇರ್ಬೋದು, ಪುರುಷ ಪಾತ್ರ ಇರ್ಬೋದು, ಆಯಾ ಪಾತ್ರಕ್ಕೆ ಸರಿಯಾದ ಮರ್ಯಾದೆ ಕೊಟ್ಟು ನಾವು ಬದುಕಬೇಕಲ್ವಾ. ಏನು ಸೇವಕನ ಪಾತ್ರ ಇರ್ಬೋದು, ಸೇವಕನ ಪಾತ್ರವನ್ನೇ ಚೆನ್ನಾಗಿ ಮಾಡಿದರೆ ಮುಂದೆ ಭಗವಂತ ಪ್ರಮೋಷನ್ ಕೊಟ್ಟಾನಲ್ವಾ. ಪ್ರಮೋಷನ್ ಕೊಡ್ಬೋದು ಅವನು. ಸೇವಕನ ಪಾತ್ರನೇ ಕಟ್ ಮಾಡಿದರೆ ಅವನೆಲ್ಲಿ ಪ್ರಮೋಷನ್ ಕೊಡ್ತಾನೆ.
ಆದ್ರಿಂದ ಸಿಕ್ಕಿದ ಕೆಲಸ, ಸಿಕ್ಕಿದ ಅವಕಾಶ ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಹುಲ್ಲು ನಮಗೆ ಉಪದೇಶ ಮಾಡುತ್ತೆ. ಹುಲ್ಲು ಅಂತ ನೆಗ್ಲೆಕ್ಟ್ ಮಾಡೋ ಆಗಿಲ್ಲ ನಾವು. ಅಣಗಿದ್ದು ಬೇಸಗೆಯೊಳ್ ಎದ್ದು ಮಳೆ ಕರೆದಂದು ಗುಣಿ ಎನದೆ ತಿಟ್ಟೆನದೆ ಸಿಕ್ಕಿದೆಡೆ ಬೆಳೆದು ಉಣಿಸ ನೀವನು ದನಕ್ಕೆ ತಣಿವ ನೀವನು ಜನಕ್ಕೆ. ಇಷ್ಟೇ ಅಲ್ಲ, ಪಶುಗಳಿಗೆ ಆಹಾರವಾಗುತ್ತೆ ಹುಲ್ಲು. ನಮಗೆ ಹಾಲು ಕುಡಿಬೇಕು ಅಂತಂದರೆ ಹುಲ್ಲೇ ಕಾರಣ. ಅದಕ್ಕೆ ಆ ಹುಲ್ಲು ಹಸು ತಿಂದು ಹಾಲು ಮಾಡಿಕೊಡುತ್ತೆ. ನಾವು ಹುಲ್ಲು ತೊಗೊಂಡು ಬಂದು ಕೆ ಜಿ ಗಟ್ಟಲೆ ಎಲ್ಲ ಹೊರಗಟ್ಟೆ ಹುಲ್ಲು ತಂದು ನಾವು ಏನೇ ಕಸರತ್ತು ಮಾಡಿದ್ರೂ ಹುಲ್ಲಿನಿಂದ ಹಾಲು ಮಾಡೋಕ್ಕಾಗಲ್ಲ. ಅದು ಹಸುವೇ ತಿಂದು ಮೆಲಕ್ಕೆ ಹಾಕಿ ಅದನ್ನು ಹಾಲನ್ನಾಗಿ ಮಾಡಿ ನಾವು ಹುಲ್ಲನ್ನೇ ತಿನ್ನೋದಲ್ವಾ ಪರೋಕ್ಷವಾಗಿ. ನೇರವಾಗಿ ಹುಲ್ಲಕ್ಕೆ ತಿನ್ನೋಕ್ಕಾಗಲ್ಲ, ಹುಲ್ಲಿನಿಂದ ಹಾಲಾಗತ್ತೆ. ಬಹುಶಃ ಈಗ ಹಾಲೆಲ್ಲ ಕೆಟ್ಟೋಗಿದೆ. ಕಾರಣ ಗೊತ್ತಾ? ಹಸುಗಳು ಹುಲ್ಲು ತಿನ್ನಲ್ಲ. ಹುಲ್ಲು ತಿನ್ನುವ ಹಸುಗಳು ಇಲ್ಲವೇ ಇಲ್ಲ. ಅವು ಪ್ಲಾಸ್ಟಿಕ್ ಕವರ್ ತಿಂದ್ಕೊಂಡಿರ್ತವೆ, ಬದುಕ್ತವೆ. ನಾವೇ ಮಾಡಿದ್ದಲ್ಲ. ಹುಲ್ಲು ಸೊಪ್ಪು ಸದೆ ತಿಂದು ಒಂದು ಯಾವ ಜಾನುವಾರು ಬಂದು ಹಾಲು ಕೊಡುತ್ತೋ ಅದು ಅಮೃತ. ಬೇಕಾದ್ರೆ ಒಂದೇ ಲೋಟ ಕೊಡಲಿ, 1 ಲೀಟ್ರ್ ಕೊಡಲಿ, ನಮಗೆ ಸಾಕಾಗಲ್ಲ 1 ಲೀಟ್ರ್ ಅಲ್ಲ. 10 ಲೀಟ್ರ್ ಕರೆಯುವ ಹಾಲು ಕರೆಯುವ ಹಸುಗಳೇ ಬೇಕು. ಅವುಗಳಿಗೆ ಬೇಡ್ದಿದ್ದು ಬೇಕಾದ್ದೆಲ್ಲ ತುಂಬಿ 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 ಇನ್ನು ಅದೂ ಆಗದೇನೆ ಕೆಲವರಿಗೆ ರೈತರು ಇಂಜೆಕ್ಷನ್ ಕೊಟ್ಟು ಹಾಲು ತಗೋತಾರಂತೆ. ಹಾಲು ತಯಾರು ಮಾಡುವ ಕಾರ್ಖಾನೆಗಳು ಇನ್ನು ಮರ್ಬೋದೋ ಏನೋ. ನಿಜವಾಗಿ ಹಸು ಹುಲ್ಲು ತಿಂದು ಸೊಪ್ಪು ತಿಂದು ಹಾಲು ಕೊಡುವ ಹಸುಗಳೇ ಇಲ್ಲ ಮಾಡಿಬಿಟ್ಟಿದ್ದೀವಿ ನಾವು. ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡ್ಕೊಳ್ಳೋದಲ್ವ. ನೋಡಿ ಆ ಹುಲ್ಲು ಎಷ್ಟು ಚೆನ್ನಾಗಿ ಪರೋಕ್ಷವಾಗಿ ಹಸುಗಳಿಗೆ ಆಹಾರವಾಗತ್ತೆ. ಜನಗೆ ನಾವೆಲ್ಲ ಹುಲ್ಲಿನ ಹಸಿರನ್ನು ನೋಡಿದಾಗ ಕಣ್ಣಿಗೆ ತಂಪಾಗತ್ತಂತೆ. ಸುತ್ತ ನಮ್ಮ ಮನೆ ಯಾವತ್ತೂ ಸುತ್ತಲೂ ಹಸಿರಿರಬೇಕಂತೆ. ಹಸಿರು ನೋಡಿದಾಗ ಕಣ್ಣಿನ ದೃಷ್ಟಿ ಯಾವಾಗಲೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಉಣಿಸ ನೀವನು ದನಕ್ಕೆ ತಣಿವ ನೀವನು ಜನಕ್ಕೆ. ಜನರ ಕಣ್ಣುಗಳಿಗೆ ತಣಿವನ್ನು ಕೊಡುತ್ತಲ್ಲ ಹುಲ್ಲು. ತೃಣ ಸಾಧು ಗುಣಶಾಲಿ. ನಿಜವಾಗಿಯೂ ಕೂಡ ಹುಲ್ಲು ಎಂಬುದು ಸಜ್ಜನರ ಸಾಲಿಗೆ ಸೇರುತ್ತೆ. ಹುಲ್ಲನ್ನು ನೆಗ್ಲೆಕ್ಟ್ ಮಾಡಬೇಡ, ಹುಲ್ಲನ್ನು ನೆಗ್ಲೆಕ್ಟ್ ಮಾಡಬೇಡ. ನೋಡಿ, ಸೀತೆ ಮಾಡಲಿಲ್ಲ. ರಾವಣನ ಹತ್ರ ಮಾತಾಡೋ ಬದಲು ಒಂದು ಹುಲ್ಲಿನ ಕಡ್ಡಿ ಇಟ್ಕೊಂಡ್ಲು. ನಿನ್ನ ಹತ್ರ ಮಾತಾಡ್ತೀನಿ ಇಂದು ಎಷ್ಟು ಮಹತ್ವ ಕೊಟ್ಲು ಹುಲ್ಲಿಗೆ. ಹುಲ್ಲಿನ ಕಡ್ಡಿ ಹತ್ರ ಮಾತಾಡಿದ್ಲು, ರಾವಣ ಹತ್ರ ಮಾತಾಡಲಿಲ್ಲ. ಅರ್ಥಾತ್ ರಾವಣನಿಗಿಂತ ಹುಲ್ಲು ಕಡ್ಡಿ ಶ್ರೇಷ್ಠ ಅಂತ ಅರ್ಥ ಅಲ್ವಾ? ಹುಲ್ಲಿಗೂ ಮಹತ್ವ ಇದೆ. ಸೃಷ್ಟಿ ಮಾಡಿದ ಭಗವಂತ ಏನೆಲ್ಲ ಮಾಡಿದ್ದಾನೆ ಎಲ್ಲಕ್ಕೂ ಪ್ರಾಶಸ್ತ್ಯವನ್ನು ಕೊಟ್ಟು ಚಂದದಲ್ಲಿ ಬದುಕಲಿಕ್ಕೆ ಕಲಿಬೇಕು. ಅದಿಲ್ಲ ಇದಿಲ್ಲ ಕೊರಗುದೇ ಅಲ್ಲ. ನಾವೆಲ್ಲ ಭಾಳ ಚಿಂತೆ ಮಾಡ್ತಾನೆ ಇರ್ತೀವಲ್ಲ. ಚಿಂತೆ ಇಲ್ಲದಿಲ್ಲೇ ಇಲ್ಲ. ಚಿಂತೆ ಯಾಕೋ ಮಾಡುತ್ತೀಯೋ, ಚಿನ್ಮಯನಿದ್ದಾನೆ ಅಂತ ನಮಗೆ ದಾಸರು ಎಚ್ಚರಿಸಿದ್ರು. ಅಂಬಿಗರ ಚೌಡಯ್ಯ ಹೇಳ್ತಾನೆ, ನಾವೆಲ್ಲ ಚಿಂತೆಯಲ್ಲೇ ಇರ್ತೀವಿ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಮರಣದ ಚಿಂತೆ, ಮರಣದ ಚಿಂತೆ. ಇಂತಿ ಹಲವು ಚಿಂತೆಯೊಳಗಿದ್ದವರ ಕಂಡೆ, ಶಿವನ ಚಿಂತೆಯೊಳಗಿದ್ದವರನೊಬ್ಬರನೂ ಕಾಣನೆಂದನು ಅಂಬಿಗರ ಚೌಡಯ್ಯ ನಿಜ ಶರಣನು. ಶಿವನ ಚಿಂತೆ, ಭಗವಂತನ ಚಿಂತೆ, ಕೃಷ್ಣನ ಚಿಂತೆ ನಮಗೆಲ್ಲಿದೆ? ನಮ್ಮ ಚಿಂತೆನೇ ಆಗೋಯ್ತಲ್ಲ. ಆ ಚಿಂತೆ ಬಿಡು, ಭಗವಂತನ ಚಿಂತನವನ್ನು ಮಾಡು. ಆ ಚಿಂತೆ ಹೋಗುತ್ತೆ ಚಿಂತನದಿಂದ. ಅಲ್ಲೊಂದು ನಾ ಒಂದು ಇದೆಯಲ್ಲ, ಆ ನಾ ಚಿಂತೆಯನ್ನು ನಾ ಮಾಡುತ್ತೆ. ಅದಕ್ಕೆ ಚಿಂತನ. ಎಷ್ಟು ಚೆನ್ನಾಗಿದೆ ಶಬ್ದ ನೋಡಿ. ನೋಡಿ, ಭಜನೆ ಮಾಡ್ತೀವಲ್ಲ, ನಿಜವಾಗಿ ಭಜನೆ ಮಾಡಿದರೆ ಎಷ್ಟು ಖುಷಿಯಾಗತ್ತೆ ರೀ. ಕೆಲವಷ್ಟೆಲ್ಲ ಹಾಡುಗಳು ಬಂದಾಗ ರೋಮಾಂಚನ ಆಗುತ್ತೆ. ಅಷ್ಟು ಒಳ್ಳೆಯ ಸತ್ವಯುತವಾದ ಭಜನೆ. ಪುರಂದರದಾಸ ಕೀರ್ತನೆಗಳಿದ್ದಾವೆ, ಕನಕದಾಸನ ಕೀರ್ತನೆಗಳಿದ್ದಾವೆ. ಅದೆಲ್ಲ ಭಜನೆ ಮಾಡಲಿ ಅಂತ ಬರೆದಿದ್ದಾರೆ. ನಮಗೆ ಭಜನೆ ಮಾಡಲಿಕ್ಕೆ ಎಲ್ಲಿದೆ ಸಮಯ? ಧಾರಾವಾಹಿ ಭಜನೆಗಳೇ ಆಗೋಗುತ್ತೆ. ಒಂದಾದ್ಮೇಲೆ ಒಂದು ಭಜನೆ ಕೂತ್ಕೊಂಡಿರ್ತೀವಿ ಅಷ್ಟೇ. ಎಲ್ಲಿ ಭಜನೆ ಮಾಡ್ತೀವಿ ನಾವು? ಎಲ್ಲ ಬಿಟ್ಟು ಹಾಕಿದ್ದೀವಿ. ಭಜನೆ ಮಾಡುವುದಷ್ಟು ಆನಂದ ಇದೆಯಲ್ಲ ಇನ್ನು ಯಾವುದರಿಂದಲೂ ಸಿಗೋದಿಲ್ಲಂತೆ. ಡಿ ವಿ ಗುಂಡಪ್ಪನವರು ಮರಳಮದ ಕಗ್ಗದಲ್ಲಿ ಹೇಳ್ತಾರೆ, ಹರಿ ಭಜನೆಯಾನಂದ, ಕಿರುಮಕ್ಕಳಾನಂದ, ಸರಸಗೀತಾನಂದ, ಕರುಣೆಯಾನಂದ, ಪರಕಾರ್ಯದಾನಂದ, ನಿಸ್ವಾರ್ಥದಾನಂದ, ಪುರುಷ ಹರುಷಂಗಳಿವು ಮರುಳ ಮುನಿಯ, ಅರುಣೋದಯಾನಂದ, ಗಿರಿಶೃಂಗದಾನಂದ, ತೊರೆಯ ತೆರೆಯಾನಂದ, ಹಸಿರಿನಾನಂದ,
ತಳಿರು ಮಲರಾನಂದ ಇವು ಸೃಷ್ಟಿಯಾನಂದ ನಿರಗಂತೆಯಾನಂದ ಮರುಳ ಮುನಿಯ. ಮನುಷ್ಯನಿಗೆ ಯಾವ್ದು ನಿಜವಾದ ಆನಂದ ಕೊಡುತ್ತೆ? ಎಷ್ಟು ಪಟ್ಟಿ ಮಾಡಿ ಹೇಳಿದ್ದಾರೆ ನೋಡಿ. ಎಲ್ಲ ಆನಂದ ಬಿಟ್ಟಾಕಿದ್ದೀವಿ ನಾವು. ಈ ಆನಂದ ಪಡಿಲಿಕ್ಕೆ ನಾವು ಖರ್ಚು ಮಾಡಬೇಕಾದ್ದಿಲ್ಲ. ಸ್ವಲ್ಪ ಮನಸ್ಸನ್ನು, ನಮ್ಮ ಇಂದ್ರಿಯಗಳನ್ನು ಸ್ವಲ್ಪ ದಾರಿಲಿ ಇಟ್ಕೊಂಡ್ರೆ ಆಯ್ತು. ಹರಿಭಜನೆಯಾನಂದ. ಸಂಜೆ ಹೊತ್ತು ನಮ್ಮ ಅಜ್ಜಿ ಕೂರಿಸಿ ಭಜನೆ ಮಾಡಿಸ್ತಿದ್ರು. ಒಂದು ಅರ್ಧ ಗಂಟೆ. ನಮ್ಗೆ ಅಜ್ಜಿಗೆ ಬೈಕೋತಿದ್ವಿ, ಆಟ ಆಡೋಕ್ಕೆ ಬಿಡಲ್ಲ ಅಜ್ಜಿ ಅಂತ. ನಾವು ಅಜ್ಜಿಗೆ ಎದುರು ಉತ್ತರ ಕೊಡೋಂಗಿರಲಿಲ್ಲ. ಯಾಕೆಂದರೆ ಅಜ್ಜಿ ಅಪ್ಪನಿಗೆ ಹೇಳ್ತೀನಿ ಅಂದ್ರೆ ಅದು ಅಪ್ಪ ನಮ್ಗೆ ಹೆದರಿಕೆ ಅಲ್ಲ, ಹಾಗಾಗಿ ಅಜ್ಜಿಯೂ ಹೆದರಿಕೆ. ಹೆಂಗೆ ಕಂಟ್ರೋಲ್ ಇಟ್ಕೊಂಡ್ರಿ ಈ ಫ್ಯಾಮಿಲಿನ? ಈಗ ಮಕ್ಕಳು ಮೊಮ್ಮಕ್ಕಳಾಗಲಿ ಯಾರಿಗೂ ಅಜ್ಜಿಗೂ ಎದುರಲ್ಲ, ತಾತನಿಗೆ ಎದುರಲ್ಲ, ಅಪ್ಪನಿಗೆ ಎದುರಲ್ಲ, ಅಮ್ಮನಿಗರಲ್ಲ. ಸಮಾಜಕ್ಕೆ ಮೊದಲೇ ಹೆದರೋದಿಲ್ಲ. ಎಲ್ಲರಿಗೆ ಬೀಡಿ ಸಿಗರೇಟ್ ಸೇರ್ಕೊಂಡು ಹೋಗ್ತಾ ಇರ್ತಾರೆ. ಸಮಾಜದ ಹೆದರಿಕೆ ಇದ್ದರೆ ಆಟೋಮೆಟಿಕಲಿ ನಾವು ಸಭ್ಯರಾಗಿ ಬದುಕ್ತೇವೆ. ಸಮಾಜಕ್ಕೆ ಹೆದರಬೇಕು, ಅಪ್ಪ ಅಮ್ಮ ಹೆದರಬೇಕು, ಹಿರಿಯರಿಗೆ ಗೌರವ ಕೊಟ್ಟು ಹೆದರುವಂಥ ಪ್ರವೃತ್ತಿ ಇದ್ದರೆ ಅದೇ ನಮಗೆ ಸಂಸ್ಕಾರ ಕಲಿಸಿಬಿಡುತ್ತಲ್ವಾ? ಎಲ್ಲಿದೆ? ಅದಕ್ಕೆ ಭಜನೆ ಮಾಡು. ಭಜನೆ ಮಾಡೋದು ಅದನ್ನು ಯಾವುದೇ ಅಪೇಕ್ಷೆ ಇಲ್ಲದೆ ಭಗವಂತನ ನೆನಹಿಗಾಗಿ ಮಾಡಬೇಕೇ ಹೊರತು ಭಜನೆ ಮಾಡಿದ್ರಿಂದ ಇನ್ನೊಂದು ಯಾವುದಾದ್ರು ರಿವಾರ್ಡ್ ಸಿಗುತ್ತೆ, ಪರಿಹಾರ ಸಿಗುತ್ತೆ, ತಿರುಪತಿಗೆ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ ಅದಕ್ಕೆ ಭಜನೆ ಮಾಡೋದು ಅಂತಿದ್ರೆ ಅದು ಉಪಯೋಗ ಇಲ್ಲ. ಯೋಚನೆ ಮಾಡಿ, ಹೌದಲ್ವಾ? ಭಜನೆಗಾಗಿ ಭಜನೆ ಎಲ್ಲಿ ಮಾಡ್ತೀವಿ ನಾವು? ಅಷ್ಟೇ. ಅದು ಕೂತ್ಕೊಂಡು ಮಾಡಿದರೆ ಆ ಪುರಂದರ ದಾಸರು ಭಜನೆ ಮಾಡ್ತಿದ್ರಲ್ಲ, ಅವ್ರಿಗೇನು ಸಿಕ್ತೇಳಿ? ಜೋಳಿಗೆಯ ಪಿಡಿದು ನೀನುರಿಗೂರಿಗೆ ಅಲೆದು ಹೇಳುತ್ತ ಹಾಡುಗಳ ಭಾರಗಳ ಮರೆತು ಬೀಳು ಮೇಲುಗಳೆಣಿಕೆ ಗಿಮ್ಮನವನಲುಗಾಡಿಸದೆ ಬಾಳ ನಡೆಸುವುದೆಂದೋ ಮಂಕುತಿಮ್ಮ. ದಿವಿಜಿ ಕೇಳ್ತಾರೆ, ಪುರಂದರದಾಸ ಹಾಗೆ ಬಾಳ ಯಾವಾಗ ನಡೆಸ್ತೀಯ ನೀನು? ಎಲ್ಲ ಸಂಸಾರ ಕಟ್ಕೊಂಡು ನಂದು ನಂದು ನಂತ ಬೊಬ್ಬೆ ಹಿಡಿತಿರ್ತೀಯಲ್ಲ. ಜೋಳಿಗೆಯ ಪಿಡಿದು ನೂರಿಗೆ ಅಲೆದು, ಜೋಳಿಗೆ ಹಿಡ್ಕೊಂಡು ಊರಿನೂರಿಗೆ ಅಲೆದು ಅಹಂಕಾರವನ್ನು ಎಲ್ಲ ಕಡೆ ಚೆಲ್ಲಿದ್ರು. ಅಹಂಕಾರ ಇದ್ದರೆ ಬೇಡಕ್ಕೆ ಮನಸ್ಸು ಬರುತ್ತಾ? ಜೋಳಿಗೆ ಹಿಡ್ಕೊಂಡು ಊರೂರಿಗೆ ಹೋದ್ರಂತೆ. ಎಷ್ಟು ಅವರು ಆ ತಮ್ಮ ಕಾರ್ಯಕ್ಕೆ ಕಟಿಬದ್ಧರಾಗಿದ್ರು ಅಂದರೆ, ಯಾರೊಬ್ಬ ರಾಜ ಒಂದಷ್ಟು ಮುತ್ತು ರತ್ನಗಳನ್ನು ಹಾಕಿಕೊಟ್ಟಿದ್ದಂತೆ, ಜೋಳಿಗೆ ಹಾಕಿದ್ದಂತೆ. ಅದನ್ನು ತಗೊಂಡೋಗಿ ಹೊರಗಡೆ ಗೊಬ್ಬರ ಗುಂಡಿಗೆ ಎಸ್ಬಿಟ್ಟಿದ್ರಂತೆ. ಯಾರೋ ಕಲ್ಲುಗಳನ್ನೆಲ್ಲ ಹಾಕಿದ್ದಾರೆ ಕಣೆ ಅಂತ ಹೆಂಡತಿಗೆ ಹೇಳಿ. ಅಂದರೆ ಅಷ್ಟು ವ್ಯಾಮೋಹ ಇರಲಿಲ್ಲ ಅವರಿಗೆ. ಜೋಳಿಗೆಯ ಪಿಡಿದು ನೀನ್ ಊರಿಗೆ ಅಲೆದು ಹೇಳುತ್ತಾ ಹಾಡುಗಳ ಭಾರಗಳ ಮರೆತು. ಹಾಡುಗಳನ್ನು ಹೇಳ್ತಾ ಹೇಳ್ತಾ ಅದು ಕುಣಿಬೇಕಂತೆ ನೋಡಿ. ಭಗವಂತನ ನಾಮಸ್ಮರಣೆ ನಾವು ಈ ಕಡೆ ಬಂದಾಗ, ಉಡುಪಿ ಆ ಕಡೆ ಬಂದಾಗ, ಪಂಢರಪುರದಲ್ಲಿ ಬಂದಾಗ ಭಜನೆ ಹೇಳ್ಕೊಂಡು ಕುಣಿತಾ ಇರ್ತಾರೆ ನೋಡಿ. ನಾವೆಲ್ಲರೂ ಕುಣಿದ್ರೆ ಯಾರಾದರೂ ಏನು ಅನ್ಕೋತಾರೇನು ಅಲ್ವಾ? ಲಜ್ಜೆ ಬಿಟ್ಟು ಕುಣಿ ಅಂತಾರೆ ಪುರಂದರದಾಸರು. ಲಜ್ಜೆ ಬಿಟ್ಟು, ನಾಚಿಕೆ ಬೇಡ, ಹೆಜ್ಜೆ ಹೆಜ್ಜೆಗೆ ಹರಿ ಎನ್ನುತ್ತಾ ಲಜ್ಜೆ ಬಿಟ್ಟು ಕುಣಿ ಅಂತ ಹೇಳ್ತಾರೆ. ಭಗವಂತನ ನಾಮಸ್ಮರಣೆಗೆ ನಾಚಿಕೆ ಬೇಕಾಗಿಲ್ಲವಲ್ಲ. ನಾವು ಯಾರ್ಯಾರು ಅದಕ್ಕೆ ನಾವು ನಮ್ಮನ್ನು ವೈಭವೀಕರಿಸಿಕೊಂಡಿದ್ದೀವಿ. ಭಗವಂತ ಬೇಡ ನಮಗೆ. ಭಗವಂತ ಸಿಗ್ತಾನಂದ್ರೆ ಎಂಥ ನಾಚಿಕೆನೂ ನಾವು ಇಟ್ಕೊಳ್ಬಾರ್ದಲ್ವಾ? ಗೆಜ್ಜೆ ಕಾಲ್ಗೆ ಕಟ್ಟೀರೆಂಬು ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೆ ಹರಿಹರಿಗೆನಿರೋ ಕಾಗದ ಬಂದಿದೆ, ಲಜ್ಜೆ ಬಿಟ್ಟು ಕುಣಿಯೀರೆಂಬು ಕಾಗದ ಬಂದಿದೆ, ನಮ್ಮ ಕಮಲನಾಭನು ತಾನೇ ಬರೆದ ಕಾಗದ ಬಂದಿದೆ, ಕಾಗದ ಬಂದಿದೆ ನಮ್ಮ ಪದುಮನಾಭನದು ಕಮಲನಾಭನದು ಕಾಗದ. ಈ ಕಾಗದವನ್ನು ಓದಿಕೊಂಡು ಕಾಲವ ಕಳೆಯಿರೋ ಕಾಗದ ಬಂದಿದೆ ನಮ್ಮ ಕಮಲನಾಭನದು. ಎಷ್ಟು ಚೆನ್ನಾಗಿ ಬರ್ದಿರಲ್ವಾ? ಗೆಜ್ಜೆ ಕಾಲಿಗೆ ಕಟ್ಟೀರೆಂಬೋ ಕಾಗದ ಬಂದಿದೆ. ಗೆಜ್ಜೆ ಕಾಲಿಗೆ ಕಟ್ಟಿಕೊಂಡು ಭಗವಂತನ ನಾಮಸ್ಮರಣೆ ಮಾಡ್ಬೇಕಾದ್ರೆ ನಮಗೆ ಲಜ್ಜೆ ಇರಬಾರ್ದು ನೋಡಿ. ನಮ್ಮನೆ ಕೇಳ್ಕೊಂಡು ನಾವು ಗೆಜ್ಜೆ ಕಾಲ್ಕೊಂಡು ಇಲ್ಲೇ ಕುಣಿತೀವಿ ಅಂತ ಕುಡಿಯೋ ಮನಸ್ಸಿದೆಯಾ? ಸ್ವಲ್ಪ ಬೇಡ ಬೇಡ ಅಂತ ಅನ್ಸುತ್ತೆ ಅಲ್ವಾ? ಅಷ್ಟು ಬಿಡಬೇಕಲ್ಲ. ನಾವು ಆತ್ಮಕ್ಕೆ ಇಳಿಲೇ ಇಲ್ಲ. ಪುರಂದರಸ ಇಳಿದ್ರಲ್ಲ ಅಲ್ಲಿ. ಹೆಜ್ಜೆ ಹೆಜ್ಜೆಗೆ ಗೆಜ್ಜೆ ಕಾಲಿಗೆ ಯಾಕೆ ಕಟ್ಟಬೇಕು ಅಂದರೆ ಬೇರೆಯವ್ರಿಗೆ ಸೌಂಡ್ ಬರಲಿ ಅಂತಲ್ಲ, ಹೆಜ್ಜೆ ಹೆಜ್ಜೆಗೂ ಹರಿ ಹರಿ ಅಂತ ಗೆಜ್ಜೆ ಹೇಳಬೇಕು. ಅದಕ್ಕೆ ಕಟ್ಟು, ಲಜ್ಜೆ ಬಿಟ್ಟು ಕುಣಿ ಅಂತ ಪುರಂದರದಾಸರು ನಮ್ಗೆ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಭಜನೆ ಇದೆ ಅಲ್ಲ. ಅದನ್ನು ಹೇಳ್ತಾ ಇದ್ರೆ ನಮಗೆ ಗೊತ್ತಿದ್ದ ರಾಗದಲ್ಲಿ ಹೇಳಿದ್ರೆ ಏನು ಆನಂದ ಅಲ್ವಾ? ಅದೇ ನಮಗೆ ಮುಕ್ತಿಗೆ ಮಾರ್ಗ ಅಂತೆ.
ಎಷ್ಟು ಚೆಂದ ಹೇಳ್ತಾರೆ. ವೇದಾಂತ ವಾಕ್ಯಗಳ ನಮಕಾನುವಾಕಗಳ ಕೇದಾರ ಗೌಳ ಮಣಿರಂಗಾರಭಿಗಳ ನಾದಂಗಳಲ್ಲಿ ಮನವ ಬೆರೆಸಿ ನೀನುತ್ಕ್ರಮಿಸೆ ಸಾಧನವ ಮುಕ್ತಿಗದು ಮಂಕುತಿಮ್ಮ. ಮೋಗನಾನಂದ ಭೈರವಿ ಶಂಕರಾಭರಣ ಶಾಹನ ಕುರಂಜಿ ಕೇದಾರ ಕಾಪಿಗಳ ಮೊಗ ಸರ್ವಸ್ವಗಳ ರಾಗಾಬ್ಧಿಯೋ ಬ್ರಹ್ಮ ಗಾಹಿಸದರೊಳಗೆ ನೀ ಮಂಕುತಿಮ್ಮ. ಭಕ್ತಿ ನಂಬುಗೆ ಸುಲಭ ಭಜನೆ ವಂದನೆ ಸುಲಭ ತತ್ವ ಶೋಧನೆ ಕಷ್ಟ ಮತಿ ಕಾರ್ಯ ಕಷ್ಟ. ಸುತ್ತುವುದು ಗಿರಿ ಸುತ್ತ ಸುಳುವೆಂದು ಲೋಕ ಜನ ಹತ್ತುವನೋ ತಾಪಸಿಯೋ ಮಂಕುತಿಮ್ಮ. ಇವೆಲ್ಲ ಎಷ್ಟು ಆನಂದ ಕೊಡುತ್ತೆ ಅಂತ ಹೇಳ್ತಾರೆ ನೋಡಿ. ಹರಿಭಜನೆಯ ಆನಂದ ಅದು ಕೊಡುವಷ್ಟು ಆನಂದ ಇನ್ಯಾವುದು ಕೊಡಲ್ಲ. ಅದಕ್ಕೆ ನಾವು ಖರ್ಚು ಮಾಡಬೇಕಾಗಿದ್ದಿಲ್ಲ. ಸಿಕ್ಕಾಗ ಭಗವಂತನ ನಾಮಸ್ಮರಣೆ ಮಾಡೋದು ಕಷ್ಟನಾ ನಮಗೆ? ಖಂಡಿತ ಅಲ್ಲ. ಅದಕ್ಕೆ ಹಿಂದೆಲ್ಲ ಹೆಸರಿಡಬೇಕಾದ್ರೆ ಮಕ್ಕಳಿಗೆ ಕೃಷ್ಣನೋ ವಾಸುದೇವನೋ ಅಥವಾ ಯಾವುದೋ ಒಂದು ಭಗವಂತನ ಹೆಸರಿಡ್ತಾ ಇದ್ರು. ಈಗ ಎಲ್ಲ ತಪ್ಪಿ ಹೋಗಿದೆ. ಹೊಟ್ಟೆಲಿ ಇನ್ನೇನು 3 ತಿಂಗಳಾಗಿರಲ್ಲ, ಆಗಲೇ ಅಂತರ್ಜಾಲ ಹುಡುಕಕ್ಕೆ ಶುರು ಮಾಡ್ತಾರೆ. ಹುಡುಕಿ 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 ಎಂಥ ಹೆಸರನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಏನೂ ಅರ್ಥ ಇರಬಾರ್ದು. ಒಟ್ಟಿ ನಮ್ಮ ಮಕ್ಕಳಿಗೆ ಶಿತ್ತು ಪಿತ್ತು ಕಿತ್ತು ಅಂತ ಕೊನೆಗೆ ಬರಬೇಕು, ಅದೇ ಹೆಸರಿಡ್ತಾರೆ. ಏನೂ ಅರ್ಥ ಇರಲ್ಲ. ಎಷ್ಟು ಚಂದದಲ್ಲಿ ಮಕ್ಕಳ ಹೆಸರು ಕರೆದಾಗ ಭಗವಂತನ ನಾಮಸ್ಮರಣೆ ಆಗಲಿ ಅಂತ ಎಷ್ಟು ವಿಶಾಲ ದೃಷ್ಟಿಯಿಂದ ಮಕ್ಕಳಿಗೆ ಹೆಸರಿಡ್ತಾ ಇದ್ರು. ನಾವು ಇವ್ರು ಇಡ್ತಾರೆ ಅಂತೇಳಿ ನಾವು ಪೆದ್ದಾಗ್ಬಿಡ್ತೀವಿ ನಾವು. ಅದಕ್ಕೆ ನಾವೇನು ಮಾಡಬೇಕೀಗ, ಮಕ್ಕಳಿಗೆ ಬಹುಶಃ ನಾವು ಹುಡುಕಿದ್ರೆ ಇವತ್ತಿಗೂ ಸರಿಯಾಗುವ ಹೆಸರುಗಳು ಹಿಂದೂ ಇದ್ವು, ಅದನ್ನು ಇಡ್ಬೋದು. ಎಷ್ಟು ಚೆಂದಾಗಿರ್ತಾವೆ ಹೆಸರುಗಳು, ಅದ್ಭುತವಾದ ಹೆಸರುಗಳಿದ್ದಾವೆ ಮನಸ್ಸು ಮಾಡಿದರೆ. ಆ ಸಿತ್ತು ಕಿತ್ತು ಪಿತ್ತು ಬೇಡ. ಯಾಕೆ? ಅದಕ್ಕೆ ಅರ್ಥವೇ ಇರಲ್ಲ. ಅಂದರೆ ಪರೋಕ್ಷವಾಗಿ ಆದರೂ ಭಗವಂತನ ನಾಮಸ್ಮರಣೆ ನಮಗೆ ಮತ್ತೆ ಮತ್ತೆ ಆಗುತ್ತಾ ಇರಬೇಕು ಎಂಬ ಉದ್ದೇಶದಿಂದ ಏನೆಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ರು. ನಮ್ಮ ಹಿರಿಯರು ಸ್ನಾನ ಮಾಡ್ತಾ ಎಲ್ಲ ನದಿಗಳನ್ನು ಸ್ತೋತ್ರ ಮಾಡ್ತಾ ಇದ್ರು. ಈಗೆಲ್ಲ ಮಕ್ಕಳಿಗೆ ಯಾರು ಹೇಳ್ಕೊಡ್ತಾರೆ? ದೊಡ್ಡವರಿಗೆ ಬರಲ್ಲಪ್ಪ. ಯಾರು ಹೇಳ್ಕೊಡ್ತಾರೆ ಇವತ್ತು? ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರತಿ ಚ ಫಲ್ಗು ಸರಯೂ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವನಿತಾ ನೇತ್ರಾವತಿ ಇತ್ಯಾದಯ ನದ್ಯ ಶ್ರೀ ಹರಿಪಾದ ಪಂಕಜ ಭವಾಗ ಕುರುವಂತು ನೋ ಮಂಗಳಂ. ನಮ್ಮ ಅಜ್ಜ ಹೇಳ್ಕೊಟ್ಟಿದ್ದು ಪದ್ಯ ಇವತ್ತು ಬಾಯಲ್ಲಿದೆ. ಎಲ್ಲ ನದಿಗಳು ಲಿಸ್ಟ್ ಇದೆ ಅಲ್ಲಿ. ನಾವು ಸ್ನಾನ ಮಾಡುವಾಗ ಎಲ್ಲ ನದಿಗಳ ನೀರನ್ನೂ ನೆನೆಸು ಮಾಡಿಕೊಂಡು ಎಲ್ಲ ನದಿಗಳ ನೀರನ್ನು ಸ್ನಾನ ಮಾಡ್ತೀನಿ ಅಂತೇಳಿ ಆ ನದಿಗೆ ಎಷ್ಟು ಕೃತಜ್ಞತೆ ಅರ್ಪಿಸುವಂಥ ವ್ಯವಸ್ಥೆ ಅಲ್ವಾ. ಹರಿಭಜನೆಯ ಆನಂದ ಕಿರು ಮಕ್ಕಳಾನಂದ. ನಿಶುಲ್ಕವಾಗಿ ಅನಾಯಾಸವಾಗಿ ನಮ್ಮ ಬದುಕಿನಲ್ಲಿ ಆನಂದವನ್ನು ಹೇಗೆ ಪಡೆಯೋದು ಅಂಥೇಳಿ ಆನಂದಗಳ ಪಟ್ಟಿ ಕೊಡ್ತಾರೆ ಡಿ ವಿ ಜಿ ಇದರೊಳಗೆ. ಭಗವಂತನ ಕುರಿತಾದ ಭಜನೆಯಿಂದ ಸಿಗುವ ಆನಂದ ಒಂದು, ಚಿಕ್ಕ ಮಕ್ಕಳನ್ನು ನೋಡಿದಾಗ ಆನಂದ. ಚಿಕ್ಕ ಮಕ್ಕಳನ್ನು ನೋಡಿದ ತಕ್ಷಣ ಎತ್ಕೋಬೇಕು ಅಂತ ಅನಿಸ್ಬಿಡುತ್ತಲ್ಲ. ಅವು ಏನು ಮಾಡಿದ್ದಾವೆ? ಏನೂ ಇಲ್ಲ. ಅದು ಮೂಗ ಅಂತರ. ಅವು ನಕ್ಕರೆ ಎಷ್ಟು ಖುಷಿ ಆಗುತ್ತೆ, ಅವು ಆಟ ಆಡಿದರೆ ಎಷ್ಟು ಖುಷಿ ಆಗುತ್ತೆ. ಚಿಕ್ಕ ಮಕ್ಕಳ ಜೊತೆಗೆ ಸೇರಿಕೊಂಡು ಯಾರು ತನ್ನನ್ನು ತಾನು ಮರೆಯುವುದಿಲ್ಲ. ದೊಡ್ಡವರಾಗಲಿ ಯಾರೇ ಆಗಿರಲಿ ಚಿಕ್ಕ ಮಕ್ಕಳ ಜೊತೆ ಸೇರ್ಕೊಂಡು ಆಡಬೇಕಂತೆ. ನಾನು ಆಡ್ತೀನಿ ಅಂತ ನನ್ನ ಮನಸ್ಸಿದ್ರೆ ನನ್ನಷ್ಟು ಶ್ರೀಮಂತ ಯಾರೂ ಇಲ್ಲ ಅಂತ ಹೇಳ್ತಾರೆ. ಅಯ್ಯೋ ಮಕ್ಕಳು ಅಂತ ತಳ್ಳೆ ಹಾಕೋದಲ್ಲ. ತುಂಬ ಚೆನ್ನಾಗಿ ಆಡ್ತಾವೆ ಮಕ್ಕಳು, ನಾವು ಗಮನಿಸಿರೋಲ್ಲ ಅಷ್ಟೇ. ಎಷ್ಟು ಶೂಡಾಗಿ ಯೋಚನೆ ಮಾಡ್ತಾವೆ ಗೊತ್ತಾ. ಮೊನ್ನೆ ಯಾವುದು ನೋಡ್ತಾ ಇದ್ದೆ, ಒಂದು ಮಗು ತನ್ನ ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ನಾಯಿ ಮರಿ ಕಲ್ಲು ಹೊಡಿತಾ ಇತ್ತಂತೆ. ಅದು ಕಾಯಿ ಕಂದಾಗ ಖುಷಿಯೋ ಎಷ್ಟು ಚೆನ್ನಾಗಿ ಕೊಯ್ಯುತ್ತೆ ಅಂತ. ಪಾಪ ಹಾಗೆ ಅದು ತಿಳ್ಕೊಂಡಿದೆ. ಅದು ಶಬ್ದ ಮಾಡಿದ ತಕ್ಷಣ ಖುಷಿಯಾಗಿದೆ. ಅಮ್ಮ ನೋಡ್ತಿದ್ದಾರೆ, ಬೇಡ ಕಣೋ ನಾಯಿ ಮರಿ ಕಲ್ಲು ಹೊಡಿಬೇಡ ಅಂತ. ಅದು ಕೈ ಅಂತಲ್ಲ ಅಮ್ಮ, ಚೆನ್ನಾಗಿ ಖುಷಿಯಾಗತ್ತಮ್ಮ ಅಂತ ಕಲ್ಲು ಹೊಡಿತಾರೆ. ಆಮೇಲೆ ಹೇಳುವಷ್ಟು ಹೇಳಿದ್ರು ಅಮ್ಮ, ನೋಡು ಇದೇ ಥರ ನೀನು ನಾಯಿಗೆ ಕಲ್ಲು ಹೊಡೆದ್ರೆ ಮುಂದೆ ನೀನು ನಾಯಿಯಾಗಿ ಹುಡ್ತೀಯಾ, ಹುಷಾರಂದ್ರು. ಆಗ ಅದು ಯೋಚನೆ ಮಾಡ್ತು. ತಕ್ಷಣ ಹೇಳ್ತಂತೆ, ಬನ್ರೋ ದೇವ್ರ ಮನೆಗೆ ಹೋಗಿ ದೇವರಿಗೆ ಕಲ್ಲು ಹೊಡಿಯೋಣ ಅಂತ. ದೇವ್ರಿಗೆ ಕಲ್ಲು ಹೊಡಿಯೋಣ ಅಂತ. ಯಾಕೆ ಕೇಳಿದ್ರೆ, ನಾಯಿಗೆ ಕಲ್ಲು ಹೊಡೆದ್ರೆ ನಾಯಿಯಾಗಿ ಹುಡ್ತೀವಿ ಅಂತಾದರೆ ದೇವ್ರಿಗೆ ಕಲ್ಲು ಹೊಡೆದ್ರೆ ದೇವರಾಗಿ ಹುಡ್ತೀವಲ್ಲ.
ಎಷ್ಟು ಯೋಚನೆ ಮಾಡ್ತಾವಲ್ವಾ ಮಕ್ಕಳು, ಅದ್ಭುತ. ನೀವು ಮಕ್ಕಳನ್ನು ನೋಡ್ತಾ ಇದ್ರೆ ಮತ್ತೆ ಬೇರೆನೇ ಬೇರೆ ಆನಂದದ ಡಿಕ್ಷನರಿ ಅವು. ಅದಕ್ಕೆ ಕಿರು ಮಕ್ಕಳಾನಂದ, ಸರಸಗೀತಾನಂದ. ಒಳ್ಳೆ ಸುಶ್ರಾವ್ಯವಾದ ಸಂಗೀತ ಕೇಳಿದಾಗ, ಹಾಡನ್ನು ಕೇಳಿದಾಗ ಎಷ್ಟು ಆನಂದ ಆಗುತ್ತಲ್ವಾ. ಆನಂದವನ್ನು ವರ್ಣನೆ ಮಾಡಲಿಕ್ಕಾಗತ್ತಾ? ಮನಸ್ಸಲ್ಲೇ ಇದ್ದುಕೊಂಡು ನಾವು ಆನಂದ, ಹೇಗಾಯಿತು ಆನಂದ, ಒಂದು 4 ಪದಗಳನ್ನು ಹೇಳು ನೋಡೋಣ ಅಂದರೆ ಎಲ್ಲ ಹೇಳೋಕ್ಕಾಗತ್ತೆ ನಮಗೆ? ನಾವು ಕೃಷ್ಣನ ಚಿತ್ರ ಬರೀಬೋದು, ರಾಧೆ ಚಿತ್ರ ಬರೀಬೋದು, ಶಿವನ ಚಿತ್ರ ಬರೀಬೋದು, ಹನುಮಂತನ ಚಿತ್ರ ಬರೀಬೋದು, ಆದರೆ ದೇವ್ರ ಚಿತ್ರ ಬರೆಯೋಕ್ಕಾಗತ್ತಾ? ಯೋಚನೆ ಮಾಡಿ. ದೇವ್ರ ಚಿತ್ರ ಬರೀ ಅಂದರೆ ಎಲ್ಲಿದೆ? ಹೇಗೆ ಬರೆಯೋದು? ಎಲ್ಲರಲ್ಲೂ ದೇವರು ಇರ್ತಾನೆ, ದೇವ್ರ ಚಿತ್ರ ಬರೆಯೋಕ್ಕಾಗಲ್ಲ. ಹಾಗೆ ಇವೆಲ್ಲ ಆನಂದದ ಸೆಲೆಗಳು ನಮಗೆ. ಕಿರುಮಕ್ಕಳ ಆನಂದ, ಸರಸಗೀತಾನಂದ, ಒಳ್ಳೆಯ ಹಾಡು ಕೇಳಿದಾಗ ಆನಂದ ಆಗುತ್ತೆ ನಮಗೆ. ಕರುಣೆಯ ಆನಂದ, ಬೇರೆಯವರಿಗೆ ಕರುಣೆ ತೋರಿಸಿದರೆ ಅದರಲ್ಲಿ ಸಿಗುವ ಆನಂದ ಬೇರೆ ಯಾವುದ್ರಲ್ಲೂ ಸಿಕ್ಕಲ್ಲ. ನಾವು ಅನುಕಂಪವನ್ನು ತೋರಿಸ್ಬೇಕು ಬೆಳಿಗ್ಗೆ. ಅದೇ ದಯೆಯನ್ನು ತೋರಿಸೋದಿದೆಯಲ್ಲ, ಅದು ಪರಮಧರ್ಮ. ಧರ್ಮರಾಜ ಯಕ್ಷ ಕೇಳಿದ ಪ್ರಶ್ನೆಗೆ ಹೇಳ್ತಾನೆ ನೋಡಿ, ಕಶ್ಚ ಧರ್ಮೋ ಪರೋಲೋಕೆ ರಾಜನ್ ಕೇನಚ ಬುದ್ಧಿಮಾನ್ ಅಂತ ಯಕ್ಷ ಪ್ರಶ್ನೆ ಮಾಡ್ತಾನೆ. ಯಮಧರ್ಮರಾಜ ಯಕ್ಷನ ವೇಷದಲ್ಲಿ ಬಂದು ಅದಕ್ಕೆ ಉತ್ತರ ಹೇಳ್ತಾನೆ ಧರ್ಮರಾಜ. ನೋಡಿ, ಮಹಾಭಾರತ ನಮಗೇನೆಲ್ಲ ತುಂಬುತ್ತೆ ಅಂತ. ಕಶ್ಚ ಧರ್ಮೋ ಪರೋಲೋಕೆ ರಾಜನ್ ಕೇನಚ ಬುದ್ಧಿಮಾನ್. ಈ ಲೋಕದಲ್ಲಿ ಉತ್ತಮವಾದ ಧರ್ಮ ಯಾವುದು? ಒಂದು ಪ್ರಶ್ನೆ. ಯಾವುದರಿಂದ ಮನುಷ್ಯ ಬುದ್ಧಿವಂತನಾಗ್ತಾನೆ? ಎರಡನೇ ಪ್ರಶ್ನೆ. ಅವನು ಹೇಳಿದ ಉತ್ತರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಶ್ಚ ಧರ್ಮೋ ಪರೋಲೋಕೆ ರಾಜನ್ ಕೇನಚ ಬುದ್ಧಿಮಾನ್. ಈ ಲೋಕದಲ್ಲಿ ಉತ್ತಮವಾದ ಧರ್ಮ ಯಾವುದು? ಯಾವುದರಿಂದ ಮನುಷ್ಯ ಬುದ್ಧಿವಂತನಾಗ್ತಾನೆ? ಧರ್ಮರಾಜನ ಉತ್ತರ, ಆನೃಶ್ಯಂಸ್ಯಂ ಪರೋಧರ್ಮ. ದಯೆ ಇದೆಯಲ್ಲ, ಅದರಷ್ಟು ಶ್ರೇಷ್ಠವಾದ ಧರ್ಮ ಯಾವುದೂ ಇಲ್ಲ. ಎಲ್ಲ ಧರ್ಮಗಳು ದಯೆಯನ್ನು ಬೋಧಿಸಬೇಕು. ದಯೆ ಇಲ್ಲದ ಧರ್ಮ ಅದಾವುದಯ್ಯ? ದಯವನ್ನೇ ಅದು ಬೋಧಿಸಿದರೆ ಮಾತ್ರ ಅದು ಧರ್ಮ. ಯಾವ ಧರ್ಮದಲ್ಲಿ ದಯ ಇಲ್ಲ, ನಿಷ್ಠುರತೆ ಇರುತ್ತೋ, ಕೃತಜ್ಞತೆ ಇರುತ್ತೋ, ಕ್ರೂರತೆ ಇರುತ್ತೋ, ಅದು ಧರ್ಮವೇ ಅಲ್ಲ ಅಂತ ಧರ್ಮರಾಜನ ಉತ್ತರ. ದಯೆ ಇಲ್ಲದ ಧರ್ಮ ಯಾವುದಿದೆ? ಆನೃಶ್ಯಂಸ್ಯಂ ಪರೋಧರ್ಮ. ಮನುಷ್ಯ ಯಾವುದರಿಂದ ಬುದ್ಧಿವಂತನಾಗ್ತಾನೆ? ಬುದ್ಧಿಮಾನ್ ವೃದ್ಧ ಸೇವೆಯ. ನಮಗೆ ಆಶ್ಚರ್ಯ ಅನಿಸುತ್ತೆ, ಹಿರಿಯರ ಸೇವೆ ಮಾಡೋದ್ರಿಂದಲೂ ಬುದ್ಧಿವಂತ ಆಗೋದಂತೆ ಧರ್ಮರಾಜ ಹೇಳಿದ್ದು. ಪ್ರಯೋಗ ಮಾಡಿ ನೋಡಬೇಕಷ್ಟೆ. ದುಂಬೆ ಹಿಂದೆಲ್ಲ ಬುದ್ಧಿವಂತರು ನೋಡಿ, ನಮ್ಮ ಶಾಸ್ತ್ರದಲ್ಲೆಲ್ಲ ಬರುತ್ತಲ್ಲ, ಮಹಾಭಾರತದಲ್ಲಿ ಬರುತ್ತೆ ನೋಡಿ. ಶ್ರವಣಕುಮಾರನ ಕತೆ ಬರುತ್ತೆ, ಧರ್ಮವ್ಯಾದನ ಕತೆ ಬರುತ್ತೆ, ಆಮೇಲೆ ಒಬ್ಬಳು ಧರ್ಮವ್ಯಾದನನ್ನ ಪತಿವ್ರತೆ ಒಬ್ಬಳು ಇದ್ದಲಲ್ಲ, ಅವಳ ಕತೆ ಬರುತ್ತೆ. ಯಾವುದು ಶ್ರೇಷ್ಠ ಅಂತ ನಮಗೆ ತಿಳಿಸ್ಕೊಡುತ್ತಲ್ವ. ಧರ್ಮವ್ಯಾದ ಮಾಂಸ ವ್ಯಾಪಾರ ಮಾಡ್ತಾ ಇದ್ರು ಕೂಡ ತಂದೆ ತಾಯಿಗಳನ್ನು ಎಷ್ಟು ಚಂದದಲ್ಲಿ ನೋಡ್ತಾ ಇದ್ದ. ಅವನಿಗೆ ಅದರಿಂದಲೇ ಭಗವಂತನ ಅನುಗ್ರಹ ಆಗೋಗಿತ್ತಲ್ವ. ಭಗವಂತ ಏಜನ್ನು ನೋಡಲ್ಲ, ವೃತ್ತಿ ನೋಡಲ್ಲ, ವ್ಯಕ್ತಿ ನೋಡಲ್ಲ, ಲಿಂಗ ನೋಡಲ್ಲ, ಜಾತಿ ನೋಡಲ್ಲ. ಯಾರಲ್ಲಿ ಭಕ್ತಿ ಇದೆಯೋ ಅವರಿಗೆ ಒಲಿತಾನೆ. ಧ್ರುವನಿಗೆ ಏನು ವಯಸ್ಸಿತ್ತು? ಒಲಿಲಿಲ್ವಾ ಭಗವಂತ? ಕುಬ್ಜ, ಅವಳಲ್ಲಿ ಏನು ರೂಪ ಇತ್ತು? ಭಗವಂತ ಒಲಿಲಿಲ್ವಾ? ಶಬರಿ ಮುದುಕಿ, ಹಣ್ಣು ಮುದುಕಿ, ರಾಮ ಒಲಿಲಿಲ್ವಾ? ಭಕ್ತಿಗೆ ಮಾತ್ರ ಭಗವಂತ ಒಲಿತಾನೆ, ಇನ್ಯಾವುದಕ್ಕೂ ಆಡಂಬರಕ್ಕೆ ಒಲಿಯುವುದಿಲ್ಲ. ನಾವೇನು ಮಾಡ್ತೀವಿ? ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ. ಉದಯ ಕಾಲದೊಳೆದ್ದು ಗಡಗಡ ನಡುಗುತ್ತ ನದಿಯೊಳು ಮಿಂದೆವೆಂದು ಪೇಳುತ್ತಲಿ ಮದ ಮತ್ಸರ ಮೋಹ ಒಳಗೆ ತುಂಬಿಟ್ಟುಕೊಂಡು ಬದಿಯಲಿದ್ದವರಿಗೆ ಆಶ್ಚರ್ಯ ತೋರುವುದು ಉದರ ವೈರಾಗ್ಯವಿದು ನಮ್ಮ ಪದುಮನಾಭನಲ್ಲಿ ಲೇಷ ಬಕುತಿ ಇಲ್ಲ. ನೇರವಾಗಿ ಖಂಡಿಸ್ತಾರೆ ಪುರಂದರದಾಸರು. ಅದನ್ನೆಲ್ಲ ನಮ್ಮ ಬಾಯಿಗೆ ಬರುತ್ತೆ, ಆದರೆ ಇಂಪ್ಲಿಮೆಂಟ್ ಮಾಡ್ಕೊಳ್ಳಲ್ಲ ಅಷ್ಟೆ. ಹರಿಭಜನೆಯಾನಂದ, ಕಿರುಮಕ್ಕಳಾನಂದ, ಸರಸಗೀತಾನಂದ, ಕರುಣೆಯಾನಂದ, ಪರಕಾರ್ಯದಾನಂದ. ಬೇರೆಯವ್ರಿಗೆ ಉಪಕಾರ ಮಾಡಿದರೆ ಅದರಲ್ಲಿ ಸಿಗುವ ಆನಂದ ಇದೆಯಲ್ಲ, ಪರಿಪೂರ್ಣವಾದ ಆನಂದ. ನಿಸ್ವಾರ್ಥದ ಆನಂದ, ನಿಸ್ವಾರ್ಥ ಎಲ್ಲೇ ಇದೆಯೋ ಅದು ಆನಂದ ಕೊಡುತ್ತೆ. ನೋಡಿ, ಯಾರನ್ನು ನಾವು ನಿಸ್ವಾರ್ಥತೆ ಇರುತ್ತೋ, ನಾವು ಹೇಳಲೇಬೇಕು ಹೆಸರು ಹೇಳಕ್ಕೆ ನಾವು ನಾಚಿಕೆ ಪಡಬೇಕಾಗಿದ್ದಿಲ್ಲ. ನಮಗೆ ನಮ್ಮ ಭರತ ಕಂಡ
ಬಹಳ ಅಪರೂಪದಲ್ಲಿ ಕಂಡ ಒಬ್ಬ ಪ್ರಧಾನಿ ಎಷ್ಟು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾರಲ್ಲ. ರಾಜಕೀಯ ಅಲ್ಲ ನಾನು ಹೇಳೋದು, ಆ ಯೋಗಿ ರಾಜ್ ಇದಾರಲ್ಲ, ಯೋಗಿ, ಆ 3 ಯೋಗಿಗಳು ಸೇರ್ಕೊಂಡು ರಾಮ 500 ವರ್ಷ ಕಾದಿದ್ದ ಅವನಿಗೊಂದು ತಾಣವನ್ನು ಕಲ್ಪಿಸಿ ಕೊಟ್ಟು ಮಹದುಪಕಾರ ಮಾಡಿದ್ರಲ್ಲ, ಎಲ್ಲ ಭಾರತೀಯರ ಹೆಮ್ಮೆಗೆ ಕಾರಣಕರ್ತರಾದ್ರಲ್ಲ. ಅವರಲ್ಲಿ ಏನಿದೆ ಸ್ವಾರ್ಥ? ಅವರನ್ನು ದೂರ್ತಾರೆ ಜನ, ಪಕ್ಷ ಹಾಳಾಗೋಗ್ಲಿ. ವ್ಯಕ್ತಿ ನೋಡ್ಬೇಕಲ್ಲ ನಾವು, ಏನು ಅವರಿಗಾಗಿ ಏನು ಮಾಡ್ಕೊಂಡಿದ್ದಾರೆ? ಹೆಂಡತಿದಾರ, ಮಕ್ಕಳಿದಾರ? ಯೋಗಿ ಆದಿತ್ಯನಾಥ್ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಹೇಗೆ ಆಡಳಿತ ನಡೆಸ್ತಾ ಇದ್ದಾರಲ್ವಾ, ಅವ್ರಿಗೆ ಯಾರಿದ್ದಾರೆ ಹೇಳಿ? ಅಂದರೆ ಅವರಿಬ್ಬರು ತೋರಿಸಿದ್ದಾರೆ, ಆಡಳಿತ ವ್ಯವಸ್ಥೆಯನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅಂತಿದ್ರೆ ಹೆಂಡತಿ ಮಕ್ಕಳು ಇರಬಾರ್ದು ಅಂತ. ಇವರಿದ್ದವರೆಲ್ಲ ಏನು ಮಾಡ್ತಾರೆ, ನನ್ನ ಮಗನಿಗೆ ಈ ನೋಡಿ ಒದ್ದಾಟ ನೋಡಿ, ನನ್ನ ಮಗನಿಗೆ ಸೀಟ್ ಕೊಡಿ ಅಂತ. ಇವರೆಲ್ಲ ಎಲ್ಲರೂ ಹೇಸಿಗೆ ಆಗ್ತದೆ. ಇವರೆಲ್ಲ ಸೇವೆ ಮಾಡುವವರ, ನಿಸ್ವಾರ್ಥವಾಗಿ ಯಾರು ಕೆಲಸ ಮಾಡ್ತಾರಲ್ಲ ನೋಡಿ, ಅದು ಬಿಡಿ, ವ್ಯಕ್ತಿಗಳನ್ನು ಬಿಡಿ. ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾಯ ದುಹಂತಿ ಗಾವಃ, ಪರೋಪಕಾರಾಯ ಫಲಂತಿ ವೃಕ್ಷಾಹ, ಪರೋಪಕಾರಾರ್ಥಮಿದಂ ಶರೀರಂ. ಅವು ಏನು ಮರಕ್ಕೆ ನಾವು ನೀರೆರಿತೀವಲ್ಲ, ಅವು ಏನು ನಮಗೆ ಉಪಕಾರ ಮಾಡ್ತಾ ಹೊರತು ನಮ್ಮಿಂದ ಏನು ತಗೋತಾವೆ ಹೇಳಿ? ನಿಸ್ವಾರ್ಥವಾಗಿ ತೆಂಗಿನಕಾಯಿ ಕೊಡ್ತಾ ಇರ್ತವೆ, ಎಳ್ನೀರು ಕೊಡ್ತಾ ಇರ್ತವೆ, ಲೆಕ್ಕವೇ ಇಲ್ಲ. ಗಿಡ ಮರಗಳಾಗಲಿ, ಪಶು ಪಕ್ಷಿಗಳಾಗಲಿ, ನದಿಗಳಾಗಲಿ, ಏನು ಸ್ವಾರ್ಥ ಇದೆ ಅಲ್ಲಿ? ಆದ್ದರಿಂದ ನದಿ ಎಷ್ಟು ಖುಷಿಯಾಗತ್ತೆ ನೋಡಿದಾಗ, ಸಮುದ್ರ ನೋಡಿದಾಗ ವಿಶಾಲತೆ ಎಷ್ಟು ಖುಷಿಯಾಗತ್ತೆ ನಮಗೆ. ಅದಕ್ಕೆ ನಮ್ಮ ಮನಸ್ಸನ್ನು ಸಣ್ಣ ಸಣ್ಣ ವಸ್ತುವಿಗೆ ಕೇಂದ್ರೀಕರಿಸುವುದಕ್ಕಿಂತ ದೊಡ್ಡ ವಸ್ತುವಿನಲ್ಲಿ ಕೇಂದ್ರೀಕರಿಸಿದರೆ ಮನಸ್ಸು ವಿಶಾಲ ಆಗತ್ತಂತೆ. ನಾನು ನಮ್ಮನೆಗೆ ಬಾವಿ ತೆಗೆಸಿದ್ರೆ ಪಕ್ಕದ ಮನೆಯವರು ಬಂದರೆ ನೀವು ತೆಗಿಬಿಡಿ, ನಾನು ತೆಗೆಸಿದ್ದು ಅಂತ ನಾವು ಅಬ್ಜೆಕ್ಷನ್ ಮಾಡ್ತೇವೆ ಅಲ್ವಾ? ಆದರೆ ಸಮುದ್ರ ನೋಡಿಕೊಂಡ್ರೆ ನಮಗೆ ಅಬ್ಜೆಕ್ಷನ್ ಮಾಡೋಕ್ಕಾಗತ್ತಾ? ಯಾರು ಬಂದ್ರಾರು ನಮಗೇನಾದ್ರು ದ್ವೇಷ ಮಾಡೋಕ್ಕಾಗತ್ತಾ? ಅದಕ್ಕೆ ಸಮುದ್ರ ಆಗಲಿ ನಿನ್ನ ಮನಸ್ಸು. ನಮ್ಮ ಮನೆ ಕಟ್ಟಿಕೊಂಡ್ರೆ ಕಂಪೌಂಡ್ ಹಾಕ್ಕೊಂಡು ನೀನು ಬರಬೇಡ ಅಂತ ಹೇಳ್ಬೋದು, ಆದರೆ ಇಡೀ ಭೂಮಿಯನ್ನೇ ಕಂಡಾಗ ಎಲ್ಲಿದೆ ದ್ವೇಷ, ಎಲ್ಲಿದೆ ರಾಗ? ಆಕಾಶ ಕಂಡಾಗ ಎಲ್ಲಿದೆ ದ್ವೇಷ, ಎಲ್ಲಿದೆ ರಾಗ? ಗಾಳಿ, ಇಡೀ ಸಮಗ್ರ ಗಾಳಿಯನ್ನೇ ನೋಡಿದಾಗ ಎಲ್ಲಿದೆ ದ್ವೇಷ, ಎಲ್ಲಿದೆ ರಾಗ? ನಮ್ಮ ಮನಸ್ಸನ್ನು ಅತಿ ವಿಸ್ತಾರವಾಗಿ ಹರಡಿಕೊಂಡ್ರೆ ಮಾತ್ರ ನಮ್ಮ ಮನಸ್ಸು ವಿಶಾಲವಾಗ್ತಾ ಹೋಗುತ್ತೆ. ನಾವು ವೀಕ್ಷಿಸುವ ವಸ್ತುಗಳು ಕಾರಣ ಆಗ್ತವೆ. ಇವೆಲ್ಲ ನಿಜವಾಗಿ ಕೂಡ ಆನಂದ ಕೊಡುವಂಥದ್ದು. ಹರಿಭಜನೆಯ ಆನಂದ, ಕಿರುಮಕ್ಕಳ ಆನಂದ, ಸರಸಗೀತಾನಂದ, ಕರುಣೆಯ ಆನಂದ, ಪರಕಾರ್ಯದ ಆನಂದ, ನಿಸ್ವಾರ್ಥದ ಆನಂದ, ಪುರುಷ ಹರುಷಂಗಳಿವು ಮರುಳ ಮುನಿಯ. ಮನುಷ್ಯನಿಗೆ ನಿಜವಾದ ಆನಂದ ಕೊಡ್ತಕ್ಕಂಥವುಗಳು ಅರುಣೋದಯ ಆನಂದ. ಪ್ರಕೃತಿ ಕೊಡುತ್ತಂತೆ, ಅರುಣೋದಯ ನೋಡಬೇಕಂತೆ ನಾವು. ಗಿರಿಶೃಂಗದ ಆನಂದ, ಎತ್ತರವಾದ ಶಿಖರವನ್ನು ನೋಡಿ ಎಷ್ಟು ಆನಂದ ಸಿಗುತ್ತೆ ನಮಗೆ. ತೊರೆಯ ತೆರೆಯ ಆನಂದ, ಎತ್ತರಿಂದ ನೀರು ಬೀಳ್ತಾ ಇದ್ರೆ ನಾವೇ ಹೋಗಿ ನೋಡ್ತೀವಲ್ಲ, ಜೋಗ ಜಲಪಾತ ಇತ್ಯಾದಿಗಳ ಜಲಪಾತ ನೋಡ್ತೀವಲ್ಲ, ಅದೇ ನೀರಷ್ಟೇ ಬೀಳೋದು ಅಷ್ಟೇ ಅಲ್ವಾ ಅಂತ ತಿಳ್ಕೊಂಡ್ರೆ ಏನಿದೆ ಸಂತೋಷ ಅಲ್ಲಿ? ಎಷ್ಟು ಚಂದ ಕೊಡುತ್ತಲ್ವಾ ಪ್ರಕೃತಿ, ಏನು ಮಾಡಿದ್ರು ಚಂದ ಅಲ್ವಾ? ತೊರೆಯ ತೆರೆಯ ಆನಂದ, ಹಸಿರಿನ ಆನಂದ, ಎಲ್ಲ ಕಡೆ ಹಸಿರನ್ನ ನೋಡಿದಾಗ ಏನು ಆನಂದ ಆಗತ್ತೆ? ತೊರೆಯ ತೆರೆಯ ಆನಂದ, ಇವು ಸೃಷ್ಟಿಯ ಆನಂದ. ತಳಿರು ಮಲರ ಆನಂದ, ಒಂದು ಮರ ಚಿಗುರಿದ್ರೆ ಎಷ್ಟು ಆನಂದ, ಅದು ಹೂ ಬಿಟ್ಟರೆ ಎಷ್ಟು ಆನಂದ. ತಳಿರು ಮಲರ ಆನಂದ, ಇವು ಸೃಷ್ಟಿಯ ಆನಂದ. ಇವೆಲ್ಲ ಸೃಷ್ಟಿ ನಿಶುಲ್ಕವಾಗಿ ನಮ್ಮಿಂದ ಏನನ್ನೂ ತೆಗೆದುಕೊಳ್ಳದೆ ಮುಕ್ತವಾಗಿ ನೀಡುವ ಆನಂದ ಇವೆಲ್ಲ. ಆದರೆ ಮನುಷ್ಯ ಏನು ಆನಂದ ಕೊಡ್ತಾನೆ ಅಂದರೆ ಡಿ ವಿ ಜಿ ಕನ್ಕ್ಲೂಡ್ ಮಾಡ್ತಾರೆ, ನಿರಹಂತೆ ಆನಂದ. ಯಾರು ಎಷ್ಟೇ ದೊಡ್ಡ ಹುದ್ದೆಯಲ್ಲಿರಲಿ, ಎಷ್ಟೇ ಶ್ರೀಮಂತರಾಗಿರಲಿ, ಎಷ್ಟೇ ರೂಪವಂತರಾಗಿರಲಿ, ಅಹಂಕಾರ ಬಂತು, ಆ ಎಲ್ಲದಕ್ಕೂ ಕುತ್ತು ಬಂತು ಅಂತ ಅರ್ಥ. ನಿರಹಂಕಾರ ಇದೆಯಲ್ಲ, ಅದರಷ್ಟು ಸುಂದರವಾದ ಭೂಷಣ ಇನ್ಯಾವುದೂ ಇಲ್ಲ. ನಿರಹಂತೆ ಆನಂದ, ಅದು ನಮಗೆ ಆನಂದ ಕೊಡುತ್ತೆ. ಎಷ್ಟೇ ನೋಡಿ, ಅಬ್ದುಲ್ ಕಲಾಂ ನೆನೆಸ್ಕೊಳ್ಳಿ, ಎಷ್ಟು ಸಿಂಪಲ್ ಆಗಿದ್ರಲ್ವ ಅಲ್ಲಿ, ಎನ್ಸ್ಕೊಂಡ್ರೆ ಖುಷಿ ಆಗುತ್ತೆ ನಮಗೆ. ಯಾರ್ಯಾರಿಗೆ ಅಹಂಕಾರ ಇರುವುದಿಲ್ಲವೋ ಅವರು ನಿಜವಾಗಿಯೂ ಕೂಡ ಆನಂದ ಕೊಡುವವರು, ಅವರೇ ನಿಜವಾದ ಸುಂದರರು ಅಂತ ಹೇಳ್ತಾ, ಸಮಯ ಆಯಿತು, ನನಗೆ ತಿಳಿಯದ ಹಾಗೆ 5 ಗಂಟೆ ಆಗಿದೆ. ಇನ್ನೂ ನೀವು ಹೀಗೆ ಕೇಳ್ತಾ ಇದ್ರೆ ಮಾತಾಡ್ತಾ ಇರ್ಬೋದು, ಆದರೆ ಇನ್ನೊಮ್ಮೆ ಇಲ್ಲಿ ಏನಾದರೂ ಕೃಷ್ಣ ಅನುಗ್ರಹ ತೋರಿಸಿದರೆ, ಕೃಷ್ಣಾನುಗ್ರಹ ಆದರೆ ಮತ್ತೆ ನಿಮ್ಮನ್ನೆಲ್ಲ ಕಾಣುವಂಥ ಸೌಭಾಗ್ಯ ನನಗೂ ದೊರೆಯಲಿ, ನಿಮಗೂ ಸಿಗಲಿ ಅಂತ ಹೇಳ್ತಾ, ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ವಂದನೆಗಳು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.
ಇಷ್ಟು ಹೊತ್ತು ಅತ್ಯಂತ ಸುಂದರವಾಗಿ ಸರಳವಾಗಿ ಎಲ್ಲರಿಗೂ ಮನ ಮುಟ್ಟುವಂತೆ ನಮಗೆ ಮಂಕುತಿಮ್ಮನ ಕಗ್ಗದಲ್ಲಿ ನಮ್ಮ ಜೀವನ ಮೌಲ್ಯಗಳು ಎಂಬ ವಿಷಯದ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಇನ್ನೇನು ಒಂದು ಕೆಲವೇ ನಿಮಿಷಗಳಲ್ಲಿ ಸಭಾ ಕಾರ್ಯಕ್ರಮ ಪ್ರಾರಂಭವಾಗೋದಿದೆ. ಅದರ ಮೊದಲು ಅತಿ ಶೀಘ್ರವಾಗಿ ಅಲ್ಲಿ ಹೊರಗಡೆ ಉಪಹಾರದ ವ್ಯವಸ್ಥೆ ಇದೆ, ಅದನ್ನು ಎಲ್ಲರೂ ಮಾಡಿ ಬರಬೇಕಾಗಿ ವಿನಂತಿ. ಹಾಗಾಗಿ ಮಂಕುತಿಮ್ಮನ ಕಗ್ಗವನ್ನು ಆಧುನಿಕ ಭಗವದ್ಗೀತೆ ಎಂದು ಹೇಳಿದ್ದಾರೆ. ಅದು ಸತ್ಯ ಎಂದು ತೋರ್ತದೆ, ಯಾಕಂದರೆ ಅದರಲ್ಲಿ ಎಷ್ಟು ಜೀವನ ಮೌಲ್ಯಗಳಿದ್ದೇವೆ ಎಂಬುದನ್ನು ನಾವೀಗ ತಿಳಿದುಕೊಂಡೆವು. ಇನ್ನೊಂದು ಸಾರಿ ಸಮಯ ಸಿಕ್ಕಿದ್ರೆ ಇನ್ನೊಮ್ಮೆ ಅಂಥ ಅವಕಾಶವನ್ನು ನಾವು ಉಪಯೋಗಿಸಿಕೊಳ್ಳೋಣ.